ಕರ್ತನಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ತಂದೆ ದೇವರ ನಾಮಕ್ಕೆ ಮಹಿಮೆಯನ್ನು ಪಡಿಸ್ತೇನೆ. ಮೊದಲಾಗಿ ಪಾಸ್ಟರ್ ಸುನಿಲ್ನವರನ್ನು ನೆನಪಿಸ್ತೇನೆ. ಅವರಿಗೆ ವಂದನೆ, ಹಾಗೂ ಎಲಿಜಬೆತ್ ಸಿಸ್ ಮತ್ತು ಬಾಬಣ್ಣನವರು, ಇಲ್ಲಿ ಎಲ್ಲ ಸಭಿಕರು ಎಲ್ಲರನ್ನು ದೇವರ ನಾಮದಲ್ಲಿ ನಾನು ವಂದಿಸೋಳಾಗಿದ್ದೇನೆ. ಹಲ್ಲೆಲೂಯಾ. ಅನೇಕರು ನನ್ನ ವಿಷಯ ಬಲ್ಲವರಾಗಿರುವರು, ಮೊದಲಿಂದ ಬಂದಿರುವರಾದರೆ ನಾನು ಹಲವು ಈ ವಾರ್ಷಿಕೋತ್ಸವದ ಒಮ್ಮೆ ಬಂದಿದ್ದೇನೆ. ಲಾಕ್ಡೌನ್ನ ಮೊದಲು ಸುಮಾರು ಸಮಯ ಆಯಿತು. ನೀವೇ ತಿರುಗೊಂದಾವರ್ತಿ ದೇವರು ಈ ಒಂದು ಅವಕಾಶವನ್ನು ಕೊಟ್ಟದಕ್ಕಾಗಿ ಆತನನ್ನು ಗೌರವ ಸಲ್ಲಿಸ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಸಂತೋಷವಾಗಿದ್ದೀರಾ? ಕರ್ತನು ಬಹಳ ಒಳ್ಳೆಯವನು, ಅವನು ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ಸ್ತುತಿ ಆರಾಧನೆಯಲ್ಲೆಲ್ಲರೂ ನೀವು ಬಹಳ ಸಂತೋಷದಿಂದ ಆತನ ಅಭಿಷೇಕವನ್ನು, ಆತನ ಆಶೀರ್ವಾದಗಳನ್ನು ಹೊಂದಿಕೊಂಡಿದ್ದೀರಿ ಹೇಗೆ ನಾನು ನಂಬುತ್ತೇನೆ. ಹಲ್ಲೆಲೂಯಾ. ಯಾಕಂದರೆ ದೇವರ ಒಂದೇ ಒಂದು ಇಚ್ಛೆ, ತನ್ನ ಮಕ್ಕಳು ತನ್ನ ಮಕ್ಕಳು ತನ್ನ ಹತ್ತಿರಕ್ಕೆ ಬರಬೇಕು. ಹಲ್ಲೆಲೂಯಾ. ಆಗ ತಾನೇ ಆತನಿಂದ ನಮಗೆ ಕೊಟ್ಟಲ್ಪಟ್ಟಿರುವಂಥ ಎಲ್ಲ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳುತ್ತೇವೆ. ಆತನು ಆಶೀರ್ವಾದ ಕೊಡುವವನಲ್ಲ, ಆತನು ಕೊಟ್ಟಿರುತ್ತಾನೆ. ಹಲ್ಲೆಲೂಯಾ. ಅದನ್ನು ಪಡ್ಕೊಳ್ಳುವುದು ನಮ್ಮ ಕೈಯಲ್ಲಿದೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಕರ್ತನು ವಿಶೇಷವಾದ ರೀತಿಯಲ್ಲಿ ನಿಮ್ಮೆಲ್ಲರ ಕೂಡ ದೇವರ ವಾಕ್ಯದ ಮೂಲಕ ಮಾತಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮಗೆಲ್ಲರಿಗೆ ತಿಳಿದ ಮಟ್ಟಿಗೆ ನಾವು ದೇವರ ದಯೆ ಕರುಣೆಗಳಿಂದ ಹೊಂದಿಕೊಂಡವರಾಗಿದ್ದೇವೆ. ಹಲ್ಲೆಲೂಯಾ. ನಾವು ದೇವರ ದಯೆ ಕರುಣೆಗಳಿಂದ ಹೊಂದಿಕೊಂಡವರಾಗಿದ್ದೇವೆ. ಹಲ್ಲೆಲೂಯಾ. ಎಷ್ಟು ಜನ ಇದನ್ನು ನಂಬ್ತೀರಿ? ನನ್ನ ಮೇಲೆ ದೇವರ ದಯೆ ಇದೆ, ನನ್ನ ಮೇಲೆ ದೇವರ ಕರುಣೆ ಇದೆ. ಹಲ್ಲೆಲೂಯಾ. ಯಾವಾಗಲೂ ಆತನು ತನ್ನ ದಯೆ ಕರುಣೆಗಳಿಂದ ನಾವು ಒಂದು ವೇಳೆ ನಾವು ಅದಕ್ಕೆ ಯೋಗ್ಯರಾಗಿ ಇಲ್ಲದಿದ್ದರೂ ಆತನು ನಮ್ಮನ್ನು ದಯೆ ಕರುಣೆಗಳಿಂದ ತುಂಬಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಯಾಕಂದ್ರೆ ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಹನ ವಿಷಯದಲ್ಲಿ ನೋಡುವಂಥ ಸಮಯದಲ್ಲಿ ಆದಿಕಾಂಡ 6:8 ಹೇಳುತ್ತದೆ, ನೋಹನಿಗೆ ಯೆಹೋವನ ದಯೆಯು ದೊರಕಿತು. ಹಲ್ಲೆಲೂಯಾ. ನೋಹನಿಗೆ ಯೆಹೋವನ ದಯೆಯು ದೊರಕಿತೆಂಬುದಾಗಿ ಅಲ್ಲಿ ನಾವು ಕಂಡುಕೊಳ್ಳುತ್ತೇವೆ. ಅಲ್ಲಿ ವಚನದಲ್ಲಿ ನಾವು ಆ ಸಮಯದಲ್ಲಿ ಜಲಪ್ರಳಯದ ಮೊದಲಾಗಿ ನಾವು ನೋಡುತ್ತೇವೆ. 9ನೇ ವಚನದಲ್ಲಿ, ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು, ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಹಲ್ಲೆಲೂಯಾ. ಆತನು ನೀತಿವಂತನು, ತಪ್ಪಿಲ್ಲದವನು ಆಗಿದ್ದನು, ದೇವರಿಗೆ ಅನ್ಯೋನ್ಯತೆಯೊಂದಿಗೆ ಆತನು ನಡೆದಿದ್ದನು. ಆ ಕಾರಣದಿಂದ ಆ ಸಮಯದಲ್ಲಿ ಎಲ್ಲ ಇದ್ದವರನ್ನು ದೇವರು ತಾನು ಯಾಕೆ ಮನುಷ್ಯರನ್ನು ಉಂಟು ಮಾಡಿದನು ಎಂಬುದಾಗಿ ಆತನು ಪಶ್ಚಾತ್ತಾಪಕ್ಕೆ ಪಡಕೊಂಡನು, ಆತನು ಪಶ್ಚಾತ್ತಾಪಕ್ಕೆ ಒಳಪಟ್ಟನು. ಆದರೆ ಒಬ್ಬನಾದರೂ ಆ ಸಮಯದಲ್ಲಿ ದೇವರು ಉಳಿಸುವಂತೆ ಮಾಡಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸಮಯದಲ್ಲಿಯೂ ದೇವರು ಅದನ್ನೇ ಕಾಣುವ ಆತನಾಗಿದ್ದಾನೆ. ಈ ಸಮಯದಲ್ಲಿಯೂ ದೇವರು ಅದೇ ಬಯಕೆಯನ್ನು ತನ್ನ ಮಕ್ಕಳ ಸಂಗಡ ಇಟ್ಟು ಕಾಯುವಾತನಾಗಿದ್ದಾನೆ. ಯಾರು ನನ್ನನ್ನು ಇಚ್ಛಿಸುತ್ತಾರೋ, ಯಾರು ನನ್ನ ಬಳಿಗೆ ಬರುತ್ತಾರೋ ಎಂಬುದಾಗಿ. ಹಲ್ಲೆಲೂಯಾ. ಯಾಕಂದರೆ ದೇವರು ನಮ್ಮೆಲ್ಲರನ್ನು ತನ್ನ ಕೈಯಲ್ಲಿ ಉಂಟು ಮಾಡಿ ತನ್ನ ಜೀವ ಉಸಿರನ್ನು ಕೊಟ್ಟಾತನು, ತನ್ನ ಪ್ರೀತಿಯನ್ನು ಆತನು ಎಲ್ಲವನ್ನು ವ್ಯಕ್ತಪಡಿಸಿದನು ಆತನು ಸೃಷ್ಟಿ ಮಾಡುವಂಥ ಸಮಯದಲ್ಲಿ. ಆ ಕಾರಣದಿಂದಾಗಿ ಆತನಿಗೆ ನಾವು ಸೃಷ್ಟಿಯನ್ನು ನೋಡುವಂಥ ಸಮಯದಲ್ಲಿ ತನ್ನ ಬಾಯಿ ನುಡಿಗಳಿಂದ ಆತನು ಉಂಟು ಮಾಡಿದನು. ಆದರೆ ನಮಗಾದರೂ ಎಷ್ಟೋ ದಯೆ ಕೊಟ್ಟು ಆತನ ಪ್ರೀತಿಯನ್ನು ತೋರಿಸಿ, ಕರುಣೆಯನ್ನು ತೋರಿಸಿ ತನ್ನ ಕೈಗಳಿಂದ ಉಂಟು ಮಾಡಿದ ನೇಮಕವಾಗಿ ನಾವು ಎಷ್ಟೊಂದು ಆತನಿಗೆ ನಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುತ್ತೇವೆ. ನಾವು ಎಷ್ಟು ಆತನ ನಾಮವನ್ನು ಎತ್ತುತ್ತೇವೆ. ಈ ಕಾರಣವೇ ಈ ದಿನ ಸಬ್ಬತ್ ದಿನವಾಗಿ
ಮೊದಲನೇ ಆರಂಭದ ವಾರದ ಮೊದಲನೇ ದಿನವನ್ನು ನಾವು ಕರ್ತನಿಗೆ ನೇಮಿಸಲ್ಪಟ್ಟದು, ಕರ್ತನನ್ನು ಆರಾಧಿಸತಕ್ಕದೆಂಬುದಾಗಿ ವಾಕ್ಯವು ಹೇಳುತ್ತದೆ. ಅದರ ಪ್ರಕಾರ ನೀವೆಲ್ಲರೂ ಬಂದವರಿಗೆ ದೇವರಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲಿ. ಹಲ್ಲೆಲೂಯಾ. ಯಾಕಂದರೆ ನಾವು ಭಾನುವಾರ ದಿನವನ್ನು ನಾವು ನಿರ್ಲಕ್ಷ್ಯ ಮಾಡಿಕೊಳ್ಳಬಾರ್ದು, ಅದರ ಮಹತ್ವವನ್ನು ತಿಳಿದುಕೊಳ್ಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಆ ಸಮಯದಲ್ಲಿ ನೋಹನ ಜೀವಿತದಿಂದ ನಾವು ನೋಡುತ್ತೇವೆ, ದೇವರ ಆತನನ್ನು ಉಳಿಸಿದಂದನು. ನಾವು 11ನೇ ವಚನ 6ನೇ ಅಧ್ಯಾಯದ ಆದಿಕಾಂಡದಲ್ಲಿ ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ರು, ಅನ್ಯಾಯವು ಲೋಕವನ್ನು ತುಂಬಿಕೊಂಡಿತು. ದೇವರು ಲೋಕವನ್ನು ನೋಡಿದಾಗ ಅದು ಕೆಟ್ಟು ಹೋಗಿತು. ಭೂ ನಿವಾಸಿಗಳೆಲ್ಲರೂ ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡಿದ್ದರು. ಸೊ ದೇವರು ನೋಹನಿಗೆ ಎಲ್ಲ ದೇಹಿಗಳಿಗೂ ಅಂತ್ಯವನ್ನು ತೀರ್ಮಾನಿಸಿದ್ದೇನೆ, ಭೂಲೋಕವು ಅವರ ಅನ್ಯಾಯದಿಂದ ತುಂಬಿಯದೆ ನಾನು ಅವರನ್ನು ಭೂಮಿಯ ಮೇಲಿರುವುದೆಲ್ಲ ಅಳಿಸಿ ಬಿಡುತ್ತೇನೆ ಎಂಬುದಾಗಿ ಆತನು ನಿರ್ಣಯ ಮಾಡಿಕೊಂಡನು. ಹಲ್ಲೆಲೂಯಾ. ಅಂತ್ಯದ ಸಮಯವಿದೆ, ಅಂತ್ಯದ ಸಮಯ ಬಹಳ ಹತ್ತಿರವಾಗಿದೆ. ಲೋಕದಲ್ಲಿ ಪಾಪಗಳು ಹೆಚ್ಚುತ್ತಾ ಇವೆ. ಆದರೆ ನಾವು ಇಲ್ಲಿ ಬಂದವರು ದೇವರ ಭಯಭಕ್ತಿಯಲ್ಲಿ ನಾವು ಇಲ್ಲಿ ಬಂದು ಆತನ ವಾಕ್ಯವನ್ನು ಕೇಳಲು, ಆತನ ವಾಕ್ಯದ ಪ್ರಕಾರ ನಡೆಯಲು, ಆತನ ವಾಕ್ಯವೇ ನಮಗೆ ಒಂದು ಉಸಿರಾಗಿದ್ದು, ಆತನ ವಾಕ್ಯವೇ ನಮಗೆ ಒಂದು ಆಹಾರವಾಗಿದ್ದು, ನಮ್ಮ ಎಲ್ಲ ಅಗತ್ಯತೆಗಳನ್ನು ಆತನೇ ಪೂರೈಸುವ ದೇವರಾಗಿರುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದರೆ ಆತನು ನಮ್ಮನ್ನು ಬಹಳವಾಗಿ ಪ್ರೀತಿಸ್ತಾನೆ. ಹಲ್ಲೆಲೂಯಾ. ಆತನು ನಮ್ಮನ್ನು ಬಹಳವಾಗಿ ಪ್ರೀತಿಸ್ತಾನೆ. ನಾವು ನೋಡುತ್ತೇವೆ ಯಾವ ರೀತಿಯಲ್ಲಿ ದೇವರ ದಯೆ ಪಾಸ್ಟರ್ ಸುನಿಲ್ನವರಿಗೆ ಕೊಟ್ಟ ಒಂದು ದರ್ಶನದ ಮೇರೆಗೆ ಅವರು ಆಶ್ರಮವನ್ನು, ಯಾರ್ಯಾರು ಆಶ್ರಮಕ್ಕೆ ಬಂದಿದ್ದಾರೋ ಅವರು ದೇವರ ದಯೆಯನ್ನು ಪಡ್ಕೊಂಡು ಇಲ್ಲಿ ಬಂದಿದ್ದಾರೆ. ಹಲ್ಲೆಲೂಯಾ. ನಂಬುತ್ತೀರಾ? ಇಲ್ಲಿ ಆಶ್ರಮಕ್ಕೆ ಬಂದವರು ಎಷ್ಟೋ ವರ್ಷಗಟ್ಟಲೆ ಇರ್ಬೋದು, ದಾರಿ ಮಗ್ಗಲಲ್ಲಿ ಇದ್ದವರು, ಆದರೆ ದೇವರ ದಯೆ ಅವರ ಮೇಲೆ ಇಳಿದು ಬಂದು ಅವರನ್ನು ಈ ಆಶ್ರಮಕ್ಕೆ ತಂದು ಅವರು ಒಳ್ಳೆಯದಾಗಿ ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ ಕಾರಣ ಆಶ್ರಮದಲ್ಲಿರುವರು ಮಕ್ಕಳಾಗಲಿ, ಸ್ತ್ರೀಯರಾಗಲಿ, ಪುರುಷರಾಗಲಿ ಯಾರು ದೇವರ ದಯೆ ಇಲ್ಲದೆ ಇಲ್ಲಿ ಬರಲಿಲ್ಲ. ಹಲ್ಲೆಲೂಯಾ. ದೇವರ ದಯೆಯಿಂದ ಅವರು ಇಲ್ಲಿ ಬಂದು ಅವರು ಒಳ್ಳೆಯವರಾಗಿ ಹೋಗುವುದನ್ನು ನಾವು ನೋಡುತ್ತೇವೆ. ಇದು ದೇವರ ಕ್ರಿಯೆಗಳನ್ನು ನಾವು ಕಂಡುಕೊಳ್ಳುತ್ತೇವೆ. ಹಲ್ಲೆಲೂಯಾ. ದೇವರು ಬಹಳ ಪಶ್ಚಾತ್ತಾಪ ಪಟ್ಟು ಎಲ್ಲರೂ ಪಾಪ ಮಾಡುತ್ತಾ ಇದ್ದಾರಲ್ಲ ಎಂಬುದಾಗಿ. ಆದರೆ ಆಮೇಲೆ ನಾವು ನೋಹನ ಜೀವಿತದ ನಂತರ ನಾವು ನೋಡುತ್ತೇವೆ, ಜಲಪ್ರಳಯವಾಗಿ ಬಂದರು. ಆದರೆ ಒಂದು ದೇವರ ಒಂದು ಕವನೆಂಟ್ ಒಡಂಬಡಿಕೆಯನ್ನು ಆತನು ಕೊಟ್ಟನು. ಆತನು ಒಡಂಬಡಿಕೆಯನ್ನು ನಮಗೆ ಕೊಟ್ಟನು. ಇನ್ನು ಮುಂದೆ ನಾನು ನಾಶ ಮಾಡಲಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ನಾವು ಪ್ರತಿಯೊಬ್ಬೊಬ್ಬರು ದೇವರಿಗೆ ಲೆಕ್ಕ ಕೊಡಲೇಬೇಕು, ನ್ಯಾಯಸ್ಥಾನಕ್ಕೆ ನಿಲ್ಲೇಬೇಕು. ಆ ಸಮಯದಲ್ಲಿ ನೋಹನೊಬ್ಬನನ್ನೇ ನೀತಿವಂತನೆಂದು ದೇವರು ಕಂಡುಕೊಂಡರು. ಈ ಸಮಯದಲ್ಲಿ ನಾವು ಅನೇಕರು ಕ್ರಿಸ್ತನನ್ನು ನಂಬುವವರು ಪ್ರತಿಯೊಬ್ಬೊಬ್ಬರು ನಾವೆಲ್ಲರೂ ನೀತಿವಂತರೆಂದು ನಾವು ಕಂಡುಕೊಂಡಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಮೂಲಕ ನಮ್ಮೆಲ್ಲರನ್ನು ನೀತಿವಂತರೆಂದು ಆತನು ಪರಿಗಣಿಸಿಕೊಂಡು ಆತನು ನಮ್ಮೆಲ್ಲರನ್ನು ಆತನು ನಿರ್ದೋಷಿಗಳನ್ನಾಗಿ ಮಾಡಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ, ದೇವರಿಗೆ ಸ್ತೋತ್ರವಾಗಲಿ. ನಾವೇನು ಅದಕ್ಕಾಗಿ ಬದಲಾವಣೆಯನ್ನು ಕೊಟ್ಟಿದ್ದೇವಾ ದೇವರಿಗೆ ನಮ್ಮನ್ನು ನಿರ್ದೋಷಿಗಳನ್ನಾಗಿ ಮಾಡಲಿಕ್ಕೆ? ಆತನ ಎಲ್ಲವನ್ನು ಮಾಡಿದ್ದಾನೆ. ಆದರೆ ಆತನು ಬಯಸುವುದು ಅಷ್ಟೇ, ಆತನ ಸಮೀಪದಲ್ಲಿ ಇರೋದು, ಆತನ ನಾಮವನ್ನು ನಾವು ಯಾವಾಗಲೂ ಕರೆಯುವುದು, ಪ್ರೀತಿಸುವುದು, ಆತನ ಬಳಿಗೆ ನಮ್ಮ ಎಲ್ಲ ಬಯಕೆಗಳನ್ನು ವ್ಯಕ್ತಪಡಿಸುವುದು, ನಮ್ಮ ಎಲ್ಲ ಭಾರವನ್ನು ಆತನ ಕೈಯಲ್ಲಿ ಕೊಡುವುದು, ಅದೇ ಆತನು ಬಯಸುವ ಆತನಾಗಿದ್ದಾನೆ. ಯಾಕಂದರೆ ಎಲ್ಲ ಸಮಯದಲ್ಲಿ ಆತನು ಹೇಳುವಂಥದ್ದು, ದಿಗ್ಭ್ರಮೆಗೊಳ್ಳದಿರು, ಭಯ ಪಡಬೇಡ, ನಾನು ನಿಮ್ಮೊಂದಿಗೆ ಇರ್ತೇನೆ. ಆತನ ವಾಗ್ದಾನ ಯಾವಾಗಲೂ ನಮ್ಮ ಸಂಗಡ ಇದೆ. ಹಲ್ಲೆಲೂಯಾ.
ಆತನ ಅದನ್ನು ಕೊಟ್ಟ ವಾಗ್ದಾನಗಳನ್ನು ಆತನ ಅಷ್ಟು ನಂಬಿಗಸ್ತನಾಗಿದ್ದಾನೆ ಅಂದರೆ ದೇವರು ಅದನ್ನು ನಡೆಸುವಾತನಾಗಿದ್ದಾನೆ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ದೇವರಿಗೆ ಸ್ತೋತ್ರವಾಗಲಿ. ದೇವರು ನಮ್ಮೆಲ್ಲರ ಜೀವಿತದಲ್ಲಿ ಅನೇಕ ರೀತಿಯಲ್ಲಿ ನಾವೊಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದರು, ಕಷ್ಟದಲ್ಲಿದ್ದರು, ಆದರೂ ಆತನು ನಮ್ಮ ಕೈಗಳನ್ನು ಬಿಡಲು ಸಾಧ್ಯವಿಲ್ಲ. ನಮ್ಮ ಸಂಗಡ ಯಾವಾಗಲೂ ಆತನು ಆತನ ಮೂಲಕ ಕಾರ್ಯಗಳನ್ನು ಮಾಡುತ್ತಾ ಇದ್ದಾನೆ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಹಾಗೆ ನಾವು ನೋಡುತ್ತೇವೆ 1 ಯೋಹಾನದಲ್ಲಿ 5:19 ವಚನವನ್ನು, ನಾವು ದೇವರಿಂದ ಹುಟ್ಟಿದವರೆಲ್ಲರೂ ಲೋಕವೆಲ್ಲವೂ ಕೆಡುಕನ ವಶದಲ್ಲಿ ಬಿದ್ದಿದೆ ಎಂದು ನಮಗೆ ಗೊತ್ತದೆ. ಪಾಪವು ಎಲ್ಲ ಕಡೆಯಲ್ಲಿ ತುಂಬಲ್ಪಟ್ಟಿದೆ. ಯಾವ ರೀತಿಯಲ್ಲಿ ನೋಹನ ಸಮಯದಲ್ಲಿ ಇತ್ತೋ ಅದೇ ನಾವು ಹೊಸ ಒಡಂಬಡಿಕೆ 1 ಯೋಹಾನ 5:19 ನಾವು ದೇವರಿಂದ ಹುಟ್ಟಿದವರೆಂದು ಲೋಕವೆಲ್ಲವೂ ಕೆಡುಕನ ವಶದಲ್ಲಿ ಬಿದ್ದಿದೆ ಎಂದು ನಮಗೆ ಗೊತ್ತದೆ. ಪಾಪವು ಎಲ್ಲ ಕಡೆಯಲ್ಲೂ ತುಂಬಲ್ಪಟ್ಟಿದೆ. ಹಲ್ಲೆಲೂಯ್ಯ. ಆದರೆ ಕ್ರಿಸ್ತನಲ್ಲಿ 2 ಕೊರಿಂಥ್ಯ 5:21 ವಚನ ಹೇಳ್ತದೆ, ಆದರೆ ಕ್ರಿಸ್ತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ಆತನು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದನು. ಹಲ್ಲೆಲೂಯ್ಯ. ಆತನು ಪಾಪ ಜ್ಞಾನವಿಲ್ಲದವನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದನು. ಆ ಕಾರಣ ನಾವೆಷ್ಟೋ ಭಾಗ್ಯರು. ಆತನಿಂದ ಪಡಕೊಂಡ ಈ ಕೃಪೆಯು, ದಯೆಯು, ಕರುಣೆಯು ನಮ್ಮ ಮೇಲೆ ಇದೆ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಆ ಕಾರಣ ನಾವು ದೇವರು 1 ಕೊರಿಂಥ್ಯ 1ನೇ ಅಧ್ಯಾಯ 4ನೇ ವಚನವನ್ನು ನೋಡುವಾಗ ಅಲ್ಲಿ ಹೇಳುವಂಥದ್ದು ಕೃಪೆಯನ್ನು, ಯಾರಾದರೂ ಓದ್ತಿರೋದನ್ನು 1 ಕೊರಿಂಥ್ಯ 1ನೇ ಅಧ್ಯಾಯ 4ನೇ ವಚನ. ಕ್ರಿಸ್ತ ಯೇಸುವಿನಲ್ಲಿ ದೇವರು ನಿಮಗೆ ಅನುಗ್ರಹಿಸಿದ ಕೃಪೆಯ ನಿಮಿತ್ತ ನಾನು ನಿಮ್ಮ ವಿಷಯದಲ್ಲಿ ಯಾವಾಗಲೂ ದೇವರನ್ನು ಕೊಂಡಾಡುತ್ತೇನೆ. ಹಲ್ಲೆಲೂಯ್ಯ. ಕ್ರಿಸ್ತ ಯೇಸುವಿನಲ್ಲಿ ದೇವರು ನಿಮಗೆ ಅನುಗ್ರಹಿಸಿದ ಕೃಪೆಯು ನಾವಾಗಿ ಪಡಕೊಂಡದಲ್ಲ, ಕ್ರಿಸ್ತ ಯೇಸುವಿನ ಮೂಲಕ ಆತನ ನಿಮಿತ್ತ ನಾವು ಪಡಕೊಂಡ ಈ ಕೃಪೆಯು ನಮ್ಮ ವಿಷಯದಲ್ಲಿ ಯಾವಾಗಲೂ ನಾವು ಕೊಂಡಾಡುವವರಾಗಿರಬೇಕು. ಪೌಲನು ಬಹಳ ಸುಂದರವಾಗಿ ಆತನು ದೇವರನ್ನು ಕೊಂಡಾಡುವಂಥದ್ದು ನಾವು ನೋಡುತ್ತೇವೆ. ಹಾಗೆ ನಾವು 2 ಕೊರಿಂಥ್ಯ 12ನೇ ಅಧ್ಯಾಯ 9ನೇ ವಚನದಲ್ಲಿ ಹೇಳುವಂಥದ್ದು ನಾವು ನೋಡುತ್ತೇವೆ. 2 ಕೊರಿಂಥ್ಯ 12ನೇ ಅಧ್ಯಾಯ 9ನೇ ವಚನವನ್ನು, ಅದಕ್ಕಾತನು ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ನನ್ನ ಕೃಪೆಯೇ, ದೇವರ ಕೃಪೆಯೇ ನನಗೆ ಸಾಕು. ಆತನೇ ಬಲಹೀನತೆಯಲ್ಲಿ ನಮಗೆ ಬಲವನ್ನು ಕೊಟ್ಟು ನಡೆಸುವಾತ. ನಾವು ಎಂದಿಗೂ ಹೇಳಲು ಸಾಧ್ಯ ಇಲ್ಲ, ನನ್ನ ಬಲದಿಂದ ನಾನು ಮಾಡ್ತಾ ಇದ್ದೇನೆ, ನನ್ನ ಬುದ್ಧಿ ಜ್ಞಾನದಿಂದ ನಾನು ಮಾಡ್ತಾ ಇದ್ದೇನೆ. ಎಲ್ಲವೂ ನಾವು ಪಡಕೊಂಡದ್ದು ಅದು ಆತನಿಂದಲೇ. ಹಲ್ಲೆಲೂಯ್ಯ. ಆತನಿಂದ ಪಡಕೊಂಡದ್ದು. ಆತನು ನಮ್ಮ ನಿರ್ಬಲಾವಸ್ಥೆಗಳ ವಿಷಯದಲ್ಲಿ ನಾವು ಬಹು ಸಂತೋಷವುಳ್ಳವರಾಗಿ ಆತನನ್ನು ಹೆಚ್ಚಳ ಪಡಬೇಕು. ಯಾಕಂದರೆ ಆತನ ಬಲ ನಮ್ಮಲ್ಲಿದೆ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ನಿಜವಾಗಿ ನಾನು ಹೇಳಬೇಕಾದ್ರೆ ನನ್ನ ಜೀವನವು ಆತನ ಬಲದಿಂದಲೇ ನಡೆಯುತ್ತಾ ಇದೆ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ನನಗೆ ಗೊತ್ತಿಲ್ಲ ಎಷ್ಟು ಮಂದಿಯವರಿಗೆ ನನ್ನ ವಯಸ್ಸು ಗೊತ್ತಿದೆ ಎಂಬುದಾಗಿ. ಆದರೆ ದೇವರು ಈವರೆಗೆ ಆತನು ತನ್ನ ಹಸ್ತಗಳನ್ನು ಚಾಚಿ ನನ್ನ ಕೈಗಳನ್ನು ಹಿಡಿದು ನಡೆಸ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ್ಯ. ಬಿಕಾಸ್ ಆತನು ಬಹಳ ಬಹಳ ಒಳ್ಳೆಯವನು. ಹಲ್ಲೆಲೂಯ್ಯ. ಆತನು ಬಹಳ ಒಳ್ಳೆಯವನು. ಯಾವಾಗ ನಾವು ಆತನಿಗೆ ಹತ್ತಿರುತ್ತೇವೋ ಆತನು ನಮ್ಮನ್ನು ಪ್ರೀತಿಸ್ತಾನೆ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಅಂಥ ಒಳ್ಳೆಯ ದೇವರನ್ನು ನಾವು ಆರಾಧಿಸುವವರಾಗಿದ್ದೇವೆ, ಆತನ ಮಕ್ಕಳಾಗಿದ್ದೇವೆ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಹಾಗೆ ನಾವು ಮುಂದಕ್ಕೆ ನೋಡುವಂಥ ಸಮಯದಲ್ಲಿ ಯೋಹಾನ 1:14 ನಾವು ಹೇಳುವಂಥದ್ದು ಯಾವ ರೀತಿಯಲ್ಲಿ ದೇವರು ನಮ್ಮ ಮಧ್ಯದಲ್ಲಿ ಆತನು ಇದ್ದಾನೆ, ಆತನು ವಾಸ ಮಾಡುತ್ತಾನೆ. ಯೋಹಾನ 1:14 ವಚನವನ್ನು. ಹಲ್ಲೆಲೂಯ್ಯ. ಆ ವಾಕ್ಯವೆಂಬವನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ.
ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಮಹಿಮೆಯನ್ನು ನಾವು ನೋಡಿದ್ದೇವೆ. ಹಲ್ಲೆಲೂಯಾ. ಆತನ ಮಹಿಮೆಯು ನಮಗೆ ಕೊಡಲ್ಪಟ್ಟಿದೆ. ಆತನ ಮಹಿಮೆಯ ಮೂಲಕ ಆತನ ಕೃಪೆ ಸತ್ಯತೆಯಿಂದ ಆತನು ನಮ್ಮನ್ನು ತುಂಬಿಸಿರುತ್ತಾನೆ. 16ನೇ ವಚನವನ್ನು ನಾವು ಅದನ್ನು ಕಂಟಿನ್ಯೂ ಮಾಡೋಣ. ಧರ್ಮಶಾಸ್ತ್ರವು ಮೋಶೆ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದವು. ಹಲ್ಲೆಲೂಯಾ. ಧರ್ಮಶಾಸ್ತ್ರವು ಮೋಶೆಯಿಂದ ಕೊಡಲ್ಪಟ್ಟಿತು ಮತ್ತು ಕೃಪೆಯು ಸತ್ಯವು ನಾವು ಯೇಸು ಕ್ರಿಸ್ತನಿಂದ ಪಡಕೊಂಡಿದ್ದೇವೆ. ಆತನ ಪರಿಪೂರ್ಣತೆಯಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದ್ದೆವು. ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದ್ದೇವೆ. ಆ ಕೃಪೆಗೆ ಎಂದೂ ಅದಕ್ಕೆ ಒಂದು ಗಡಿ ಇಲ್ಲ. ಆ ಕೃಪೆಗೆ ಎಂದೂ ಗಡಿ ಇಲ್ಲ. ಪ್ರಲಾಪ 3:22-23 ವಚನ ಹೇಳ್ತದೆ, ಪ್ರತಿದಿನವೂ ನಾವು ಕೃಪೆಯನ್ನು ನೋಡುವವರಾಗಿದ್ದೇವೆ. ಪ್ರತಿದಿನ ಆತನು ಹೊಸದನ್ನು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಅಂಥ ದೇವರು ನಮ್ಮ ಸಂಗಡ ಇದ್ದಾರೆ, ನಮ್ಮ ಮಧ್ಯದಲ್ಲಿ ನಮ್ಮೊಳಗೆ ವಾಸ ಮಾಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಹಾಗೆ ನಾವು ಮುಂದಕ್ಕೆ ವಿಮೋಚನ ಕಾಂಡ 33ನೇ ಅಧ್ಯಾಯ 19ನೇ ವಚನದಲ್ಲಿ ನಮ್ಮ ದೇವರು ಯಾವ ರೀತಿ ಉಳ್ಳವನಾಗಿದ್ದಾನೆ. ಹಲ್ಲೆಲೂಯಾ. ಎಕ್ಸೋಡಸ್ 33:19ನೇ ವಚನ, ನಿನ್ನ ದೇವರು ದಯ ಸಂಪನ್ನ ಉಳ್ಳವರಾಗಿರುತ್ತಾರೆ, ಯೆಹೋವನ ನಾಮದ ಮಹತ್ತನ್ನು ನಿನ್ನೆದುರಾಗಿ ಪ್ರಕಟಿಸುವೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ಮತ್ತೇನು ಹೇಳ್ತದೆ? ಯಾವನ ಮೇಲೆ ದಯೆವಿಡುವೆನೋ ಅವನ ಮೇಲೆ ದಯೆವಿಡುವೆನು, ಯಾರನ್ನು ಕರುಣಿಸುವೆನೋ ಅವನನ್ನು ಕರುಣಿಸುವೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಯೆಹೋವನ ನಾಮದ ಮಹತ್ತಾಗಿ ಆತನು ಎಷ್ಟು ದಯ ಸಂಪನ್ನ ಉಳ್ಳವನೆಂದರೆ ಆತನು ಪ್ರತಿಯೊಬ್ಬೊಬ್ಬರಿಗೆ ತನ್ನ ದಯೆಯನ್ನು ತೋರಿಸುತ್ತಾ ಇರುವವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಹಾಗೆ ನಾವು ಮುಂದಕ್ಕೆ ಜಕರ್ಯನ 12:10 ವಚನದಲ್ಲಿ ಅವನು ಹೇಳುವಂಥದ್ದು, ದಾವೀದನ ವಂಶದಲ್ಲಿಯೂ ಯೆರೂಸಲೇಮಿನಲ್ಲಿಯೂ ದೇವರ ದಯೆಯನ್ನು ಹಂಬಲಿಸಿ, ಅಲ್ಲಿಂದ ನಾವು ನೋಡುತ್ತೇವೆ, ದೇವರ ದಯೆಯನ್ನು ಹಂಬಲಿಸಿ ಬೇಡುವ ಭಾವವನ್ನು ಸುರಿಸುವೆನು. ಹಲ್ಲೆಲೂಯಾ. ದೇವರ ದಯೆಯನ್ನು ಹಂಬಲಿಸಿ ಬೇಡುವ ಭಾರವನ್ನು ಸುರಿಸುವೆನು. ಪವಿತ್ರಾತ್ಮದ ಮೂಲಕ ಆತನು ನಮ್ಮ ಮೇಲೆ ಸುರಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಆತನ ದೇವರ ದಯೆಯನ್ನು ಆತನು ಆ ಸಮಯದಲ್ಲಿ ಜಕರ್ಯನಿಗೆ ಇದು ಒಂದು ಪ್ರವಾದನೆಯನ್ನು ಕೊಟ್ಟಂತ ಸಮಯದಲ್ಲಿ ಯೆರೂಸಲೇಮಿನಲ್ಲಿ ಆತನು ಅದನ್ನು ವಾಗ್ದಾನವನ್ನು ಹೇಳುವವನಾಗಿರುವಾಗ ಆತನ ದಯೆಯನ್ನು ಅರ್ಥೈಸಿಕೊಳ್ಳುವ ಹಾಗೂ ಆತನು ನಿಮಗೆಲ್ಲರಿಗೆ ನೀಡಿರುವ ಒಂದು ದಯೆಗಾಗಿ ನಾವು ಸ್ತೋತ್ರ ಸಲ್ಲಿಸೋಣ. ಹಲ್ಲೆಲೂಯಾ. ಈ ಸಮಯದಲ್ಲಿ ಆತನು ನಮ್ಮನ್ನು ಸಂಪೂರ್ಣ ತನ್ನ ದಯೆ ಕೃಪೆಗಳಿಂದ ತುಂಬಿಸಿಕೊಂಡಿರುತ್ತಾನೆ. ಆತನ ದಯೆ ಕೃಪೆಯಿಂದ ಆತನು ತುಂಬಿಸುತ್ತಾ ಇದ್ದಾನೆ. ಬರೇ ನಾವು ನೋಹನ ಕುಟುಂಬವನ್ನು ನಾವು ನೋಡುತ್ತೇವೆ. ಆ ಸಮಯದಲ್ಲಿ ನೋಹನ ಕುಟುಂಬ ಜಲಪ್ರಳಯದಿಂದ ಅವಳು ಉಳಿದಿರುವುದನ್ನು ನಾವು ನೋಡುತ್ತೇವೆ. ಆದರೆ ಈ ಸಮಯದಲ್ಲಿ ದೇವರು ನಮಗಾಗಿ ನೇಮಕ ಮಾಡಿಟ್ಟ ಸ್ಥಳದಲ್ಲಿ ನಾವೆಲ್ಲರೂ ಆತನ ದಯೆ ಕರುಣೆಗಳು ಹೊಂದಿಕೊಂಡಂಥ ಮಕ್ಕಳು ಯಾರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರತಿಯೊಬ್ಬೊಬ್ಬರೂ ದೇವರು ಆತನ ದಯೆ ಕರುಣೆಯನ್ನು ತುಂಬಿಸ್ತಾರೆ, ಪ್ರತಿಯೊಬ್ಬೊಬ್ಬರಿಗೂ. ಆದರೆ ದೇವರನ್ನು ಅರ್ಥೈಸಿಕೊಳ್ಳುವಂಥವರು, ದೇವರನ್ನು ಪ್ರೀತಿಸುವವರು, ದೇವರ ಹಿಂದೆ ಆತನ ಕ್ರೂಜೆಯನ್ನು ಹೊತ್ತುಕೊಂಡು ಹಿಂಬಾಲಿಸುವವರು, ದೇವರ ರಾಜ್ಯದ ಸೇವೆಗಾಗಿ ತವಕ ಪಡುವವರು, ದೇವರ ರಾಜ್ಯಕ್ಕಾಗಿ ತಮ್ಮನ್ನು ತಾವು ಎಲ್ಲವನ್ನು ಸಂಪೂರ್ಣವಾಗಿ ಕೊಟ್ಟವರು, ಆತನು ದಯೆ ಕರುಣೆ ತೋರಿಸಿದ ಆತನ ವಾಗ್ದಾನದ ಸ್ಥಳಕ್ಕೆ ನಾವೆಲ್ಲರೂ ಸೇರುವವರಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಸ್ರೇಲಿಯರಿಗಾದರೂ ಕಾನಾನ್ ದೇಶದ ವಾಗ್ದಾನವಿತ್ತು. ಆ ಕಾನಾನ್ ದೇಶದ ವಾಗ್ದಾನ ಈ ಸಮಯದಲ್ಲಿ ನಮಗೆ ಆತನ ಬರೋಣಕ್ಕಾಗಿ ನಮ್ಮನ್ನು ನಾವು ಸಿದ್ಧತೆ ಪಡಿಸಿಕೊಂಡು ನಮ್ಮೆಲ್ಲರನ್ನು ನಾವು ಅಲ್ಲಿ ಆ ಸ್ಥಳದಲ್ಲಿ ಹೋಗುವಂಥ ಆ ದಯೆ ನಮ್ಮೆಲ್ಲರ ಮೇಲೆ ಇಳಿದು ಬರಬೇಕು. ನಾವು ಇಲ್ಲಿ ಉಳಿಯುವವರಲ್ಲ, ನಾವು ಇಲ್ಲಿ ಈ ಪ್ರಯಾಣಿಕರಾಗಿ ಇದ್ದೇವೆ. ನಮ್ಮ ಪ್ರಯಾಣವು ಇಲ್ಲಿ ಮುಗಿದ ಮೇಲೆ ನಾವು ಆತನ ಬಳಿಗೆ ಹೋಗುವಂಥ ಸಿದ್ಧತೆ ನಾವು ಮಾಡಿಕೊಳ್ಳಲೇಬೇಕು. ನಾನು ಇಂದಿನ ಎಲ್ಲ ಸ್ತುತಿ ಹಾಡು
ಆರಾಧನೆ ಹಾಡು, ಪ್ರಾರ್ಥನೆಯು, ಪ್ರತಿಯೊಂದು ಅದು ನಮಗೆ ದೇವರ ಮೂಲಕ ಪವಿತ್ರಾತ್ಮನಿಂದ ಒಂದಕ್ಕೆ ಒಂದು ಮಾಡುವಂಥದ್ದಾಗಿದೆ. ಹಲ್ಲೆಲೂಯ್ಯ. ಅದು ಒಂದು ಮಾಡಿದೆ ಇವತ್ತು. ಹಲ್ಲೆಲೂಯ್ಯ. ನಾನು ತೆಗೆದುಕೊಂಡ ವಾಕ್ಯ ಯಾರಿಗೂ ಗೊತ್ತಿಲ್ಲ, ಆದರೆ ದೇವರಾತ್ಮನು ಪ್ರತಿಯೊಬ್ಬೊಬ್ಬರಲ್ಲಿ ಮಾತನಾಡುತ್ತಾನೆ. ಆದ ಕಾರಣ ಆತನ ದಯೆ ಕರುಣೆಯನ್ನು ನಾವು ಹೊಂದಿಕೊಂಡಂಥ ಮಕ್ಕಳು, ಆತನಲ್ಲಿರುವಂಥ ಬಯಕೆಗಳು, ನಮ್ಮಲ್ಲಿರುವ ಬಯಕೆಗಳನ್ನು ಆತನು ಅದೆಲ್ಲವನ್ನು ಒಂದಾಗಿ ನಡೆಸ್ತಾನೆ. ದೇವರ ಅಪ್ಪಣೆ, ದೇವರ ಆಜ್ಞೆ ಕೈಕೊಂಡು ನಡೆಯುವುದು ಅದು ನಮ್ಮ ಕರ್ತವ್ಯವಾಗಿದೆ. ನಮ್ಮ ಬಯಕೆಗಳನ್ನು ತಿಳಿದು ಆತನದನ್ನು ನಡೆಸಿಕೊಡುವ ದೇವರಾಗಿರುತ್ತಾನೆ. ಹಾಗಾದರೆ ನಾವು ಆತನ ಆತ್ಮದೊಂದಿಗೆ ನಾವು ಒಂದಾಗಿರಬೇಕಾಗಿದೆ. ಹಲ್ಲೆಲೂಯ್ಯ. ಆತನ ದಯೆ ಕರುಣೆ ಮಾತ್ರವಲ್ಲ ನಾವು ಪಡೆದುಕೊಂಡು, ಆತನೊಂದಿಗೆ ನಾವು ಒಂದಾಗಿರಬೇಕಾಗಿದೆ. ಆಗ ತಾನೇ ನಾವು ಆತನ ಮಹಿಮೆಯನ್ನು ಕಂಡುಕೊಳ್ಳುತ್ತೇವೆ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ದೇವರಿಗೆ ಸ್ತೋತ್ರವಾಗಲಿ. ಇನ್ನು ವಿಮೋಚನ ಕಾಂಡ 33ರಲ್ಲಿ ನಾವು 12, 13 ಮತ್ತು 17ನೇ ವಚನವನ್ನು ಓದೋಣ. ಹಲ್ಲೆಲೂಯ್ಯ. 33ನೇ ಅಧ್ಯಾಯ 12, 13 ಮತ್ತು 17ನೇ ವಚನದಲ್ಲಿ ಮೋಶೆಯು ಅವನಿಗೆ, ಈ ಜನರನ್ನು ಆ ಸೀಮೆಗೆ ನಡೆಸಿಕೊಂಡು ಹೋಗಬೇಕೆಂದು ನೀನು ನನಗೆ ಆಜ್ಞಾಪಿಸಿದೆಯಷ್ಟೇ. ನನ್ನ ಸಂಗಡ ಯಾರನ್ನು ಕಳುಹಿಸುವಿಯೋ ಅದು ನನಗೆ ತಿಳಿಸಲಿಲ್ಲ. ನಿನ್ನ ಹೆಸರನ್ನು ಗೊತ್ತು ಮಾಡಿದೇನೆಂತಲೂ ನಿನಗೆ ನನ್ನ ದಯೆ ದೊರಕಿತೆಂದು ನೀನು ನನಗೆ ಹೇಳಿದೆಯಲ್ಲ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಅಲ್ಲಿ ನಾವು ನೋಡ್ತೇವೆ ಯಾವ ರೀತಿಯಲ್ಲಿ ಯೆಹೋವನು ಮೋಶೆಗೆ ಹೇಳಿದೇನೆಂದರೆ, ನನಗೆ ಜನರನ್ನು ಆ ಸೀಮೆಗೆ ನಡೆಸಿಕೊಂಡು ಬೇಕು ಹೇಳಿದ್ದಿ, ಆದರೆ ನನ್ನ ಸಂಗಡ ಯಾರನ್ನು ಕಳಿಸ್ತಿ? ಆ ಸಮಯದಲ್ಲಿ ಅವರಿಗೆ ಪವಿತ್ರಾತ್ಮನ ಯಾವ ಸಹಾಯಕನೂ ಇರಲಿಲ್ಲ. ಯೇಸು ಕ್ರಿಸ್ತನು ಬಂದ ಮೇಲೆ ಆತನು ತಾನು ಕ್ರೂಜೆಗೆ ಹೋಗುವ ಮೊದಲು ನಾನು ನನ್ನ ಸಹಾಯಕನನ್ನು ಕಳಿಸ್ತೇನೆ ಎಂಬುದಾಗಿ ಆತನು ಹೇಳಿರ್ತಾನೆ. ಈ ದಿನದಲ್ಲಿ ನಮಗಾದರೂ ದೇವರು ಸಹಾಯಕನನ್ನು ಕೊಟ್ಟಿರ್ತಾನೆ. ಆ ಪವಿತ್ರಾತ್ಮನ ಮೂಲಕ ನಮಗೆ ಪ್ರತಿಯೊಂದು ನಮ್ಮ ಬಲಹೀನತೆಯಲ್ಲಿ ಆತನೇ ಆಧಾರನಾಗಿದ್ದು ನಮಗೆ ಬಲವನ್ನು ಕೊಟ್ಟು ನಮ್ಮನ್ನು ಕೈ ಹಿಡಿದು ನಡೆಸ್ತಾನೆ. ನಮಗೆ ಕಷ್ಟದ ಸಮಯದಲ್ಲಿ ಆ ಪವಿತ್ರಾತ್ಮನೇ ನಮ್ಮ ಕೂಡ ಇದ್ದುಕೊಂಡು ಆ ಎಲ್ಲ ಕಷ್ಟಗಳಿಂದ ಪರಿಹರಿಸುವಂಥ ಆತ್ಮನ ಸಹಾಯ ನಮಗೆ ಸಿಕ್ಕಿದೆ. ಆದರೆ ಅಲ್ಲಿ ನಾವು ಮೋಶೆ ಕೇಳುವಂಥ ಸಮಯದಲ್ಲಿ ಯಾವ ಸಹಾಯಕನು ನಮಗೆ ಕಳಿಸ್ತಿ ಎಂಬುದಾಗಿ ದೇವರಿಗೆ ಸ್ತೋತ್ರವಾಗಲಿ. ದೇವರು ಆ ಸಮಯದಲ್ಲಿ ನಾವು ಒಂದು ಇನ್ಸಿಡೆಂಟ್ ನಾವು ಆ ಟೈಮ್ ನೋಡ್ತೇವೆ. ಮೋಶೆಯ ಲೋಟನು ಆತನ ಸಂಗಡ ಇದ್ದು ಆತನು ಒಳ್ಳೆ ಸ್ಥಳಗಳನ್ನು ಆತನು ನೋಡಿ ಅದನ್ನು, ಆದರೆ ಆ ಸ್ಥಳವು ಏನಾಗಿದೆ? ಪಾಪದಿಂದ ತುಂಬಿದಂಥ ಸ್ಥಳವು ಸೊದೋಮ್ ಗೊಮೋರದಲ್ಲಿ. ಆದರೆ ದೇವದೂತರನ್ನು ದೇವರು ಮೋಶೆಗೆ ಕಳಿಸಿ, ನಾನು ಇದನ್ನು ಅಡಗಿಸಲ್ಪಡಲಾರದು, ಮೋಶೆ ಆತನಿಗೆ ಹೇಳಿಯೇ ಮುಂದಕ್ಕೆ ಹೋಗಬೇಕೆಂಬುದಾಗಿ. ಸೊ ಆ ಸಮಯದಲ್ಲಿ ನಾವು ನೋಡುತ್ತೇವೆ ಮೋಶೆಯ ಒಂದು ಮಧ್ಯಸ್ಥಿಕೆಯ ಪ್ರಾರ್ಥನೆಯು ಕಡೆಗೆ ನಾವು ಭಾಗದಲ್ಲಿ ಬರುವಾಗ 5 ಜನರನ್ನಾದರೂ ಅವರು ನಿನ್ನ ಕಡೆಗೆ ಬರುವುದಿದ್ರೆ ಉಳಿಸಲಾರಿಯಾ? ನಿನ್ನನ್ನು ನಂಬುವರಾದರೆ ನೀನು ಆ ದೇಶವನ್ನು ಉಳಿಸಲಾರಿಯಾ? ನಾವು ಆ ಸಮಯದಲ್ಲಿ ನೋಡುತ್ತೇವೆ. ಯಾವ ಸಮಯದಲ್ಲಿ? ನೋಹನ ಸಮಯದಲ್ಲಿ ಎಲ್ಲವನ್ನು ನಾಶಿಸಿ ನೋಹನ ಕುಟುಂಬವನ್ನು ಉಳಿಸಿದರು. ಲೋಟನ ಸಮಯದಲ್ಲಿ ಆ ಸೊದೋಮ್ ಗೊಮೋರ ಪಟ್ಟಣವನ್ನು ಪಾಪದಿಂದ ಮುಳುಗಿ ಹೋದ ಆ ದೇಶವನ್ನು ಎಲ್ಲವನ್ನು ಸಂಹರಿಸಿ ಲೋಟನ ಕುಟುಂಬವನ್ನು ಉಳಿಸಿದರು. ಹಲ್ಲೆಲೂಯ್ಯ. ಆದರೆ ಈಗ ನಾವೆಲ್ಲರೂ ಕರ್ತನ ದಯೆ ಕರುಣೆಯಿಂದ ಇದ್ದೇವೆ. ಈಗಲಾದರೂ ದೇವರ ಆ ಖಂಡಿಸುವಿಕೆ, ಆ ಶಿಕ್ಷೆ ನಾವು ಅದಕ್ಕೆ ಒಳಪಡಿಸಲಿಲ್ಲ. ದೇವರು ನಮಗೆ ಕೃಪೆಯ ಸಮಯವನ್ನು ಕೊಟ್ಟಿದ್ದಾನೆ. ನಮಗೆ ಆತನ ದಯೆ ಕರುಣೆಯಿಂದ ಆತನು ತುಂಬಿಸಿ ನಮ್ಮ ಕೈಗಳನ್ನು ಹಿಡಿದು ನಡೆಸ್ತಾ ಇದ್ದಾನೆ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ನಮ್ಮನ್ನು ವಾಕ್ಯದ ಮೂಲಕ ಎಚ್ಚರಿಸ್ತಾ ಇದ್ದಾನೆ. ವಾಕ್ಯದ ಮೂಲಕ ನಾವು ಆತನ ಸನ್ನಿಹದಲ್ಲಿ ಬರುವಂತೆ ಆತನು ಅಪೇಕ್ಷಿಸ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಈ ನಿಮಿತ್ತ ನಾವು ನೋಡುತ್ತೇವೆ ಮೋಶೆಯ ಮೇಲೆ ಯಾವ ರೀತಿಯ ದೇವರ ಕೃಪೆ, ದಯೆ, ಆತನ ಪ್ರಸನ್ನತೆಯ ಮೂಲಕ, ದೇವರ ಪ್ರಸನ್ನತೆಯ ಮೂಲಕ 1000 ಗಟ್ಟಲೆ ಜನರನ್ನು ಆತನು ಕಾನಾನ್ ದೇಶಕ್ಕೆ ನಡೆಸಿದನು.
ಅರಣ್ಯದಲ್ಲಿ ಹೋಗುವಂಥ ಸಮಯದಲ್ಲಿ ಎಲ್ಲ ರೀತಿಯಿಂದ ದೇವರ ದಯೆ ಕರುಣೆ ಆ ಮಕ್ಕಳ ಮೇಲೆ ಇಳಿದು ಬರುವುದನ್ನು ನಾವು ಕಂಡುಕೊಳ್ಳುತ್ತೇವೆ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಹಾಗೆ ನಾವು ಲೂಕ 1:28 ಮರಿಯಳಿಗೆ ಗಬ್ರಿಯೇಲ್ ದೂತನು ಬಂದು ಹೇಳುವುದಂದ್ರೆ, ದೇವರ ದಯೆ ಹೊಂದಿದವಳೇ ನಿನಗೆ ಶುಭವಾಗಲಿ. ಹಲ್ಲೆಲೂಯ್ಯ. ದೇವರ ದಯೆ ಹೊಂದಿದವಳೇ ನಿನಗೆ ಶುಭವಾಗಲಿ. ಅದ್ಭುತ ರೀತಿಯಲ್ಲಿ ದೇವರ ದಯೆಯಿಂದ ಆಕೆಯ ಗರ್ಭದಲ್ಲಿ ಪವಿತ್ರಾತ್ಮದಿಂದ ಹುಟ್ಟಿಸಿದಂಥ ಕ್ರಿಸ್ತನನ್ನು, ಹೌದು ಹಲ್ಲೆಲೂಯ್ಯ, ಆತನ ಮೂಲಕ ಈ ದಿನ ಲೋಕದ ಎಲ್ಲ ಪಾಪಗಳನ್ನು ಆತನು ತನ್ನ ಮೇಲೆ ಹೊತ್ತುಕೊಂಡು ಕ್ರೂಜಿಯಲ್ಲಿ ಸತ್ತನು. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಯೇಸು ಕ್ರಿಸ್ತನು ಮಾಡಬೇಕಾದದನ್ನು ಆತನು ಮಾಡಿ ಮುಗಿಸಿದ್ದಾನೆ. ಏನು ಮಾಡಲು ಆತನು ಇಡಲಿಲ್ಲ, ಎಲ್ಲವನ್ನು ಆತನು ಮಾಡಿ ಮುಗಿಸಿದ್ದಾನೆ. ಒಂದೇ ಒಂದು ನಮ್ಮ ಅಂಶ, ನಾವು ಆತನನ್ನು ನಂಬತಕ್ಕದ್ದು, ಆತನನ್ನು ನಾವು ಹಿಂಬಾಲಿಸಿ ನಡೆಯುವುದು, ಆತನ ವಾಕ್ಯವನ್ನು ನಮ್ಮ ಕೈಗಳಲ್ಲಿ ತೆಗೆದುಕೊಂಡು ನಾವು ಅದನ್ನು ಪರಿಪಾಲಿಸಿಕೊಂಡು ಆಜ್ಞೆಗಳನ್ನು ನಾವು ತಿಳಿದುಕೊಂಡು ಅದನ್ನು ನಾವು ನಡೆಸಿಕೊಳ್ಳಬೇಕು. ಹಲ್ಲೆಲೂಯ್ಯ. ಯಾವುದು ನಮಗೆಲ್ಲ ಅಂತ ಹೇಳಲಿಲ್ಲ. ಈ ವೇದ ವಾಕ್ಯವು, ಪ್ರತಿಯೊಂದು ವಾಕ್ಯವು ನಮಗಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ್ಯ, ನಮಗಾಗಿ ಕೊಡಲ್ಪಟ್ಟಿದೆ. ಇದೆಲ್ಲ ಜೀವವುಳ್ಳ ವಾಕ್ಯವಾಗಿದೆ. ಆದ ಕಾರಣ ಇದರಲ್ಲಿ ಒಂದನ್ನು ನಾವು ತೆಗೆಯಲು ಸಾಧ್ಯವಿಲ್ಲ, ಒಂದನ್ನು ಏನಾದರೂ ನಮ್ಮಿಂದ ಕೂಡಿಸಲು ಸಾಧ್ಯವಿಲ್ಲ. ಯಾಕಂದರೆ ಪವಿತ್ರಾತ್ಮ ಪ್ರೇರಿತ ಉಳ್ಳರಾದ 40 ಸೇವಕರ ಮೂಲಕ 40 ಪ್ರವಾದಿಗಳು, ದೇವ ಸೇವಕರ ಇದು ಬರೆದಿರುವವರನ್ನು ನಾವು ನೋಡುತ್ತೇವೆ. ಹಲ್ಲೆಲೂಯ್ಯ. 2000 ಹಿಂದೆ ಬರೆದ ಗ್ರಂಥವು ಏನಾದರೂ ಬದಲಾಗಿದೆಯೋ? ಏನಾದರೂ ಇದರಿಂದ ತೆಗೆಯಲ್ಪಟ್ಟಿದೆವೋ? 2000 ವರ್ಷಗಳ ಹಿಂದೆ ನಾವು ಏನನ್ನು ಇದನ್ನು ಆ ವಿಷಯದಿಂದ ಆಗದಿಂದ ಓದುತ್ತೇವೋ, ಈಗಲೂ ಅದೇ ಆಗಿದೆ, ಈಗಲೂ ಅದೇ ರೀತಿಯಲ್ಲಿ ನಡೆದಿದೆ. ಪಾಪದ ವಿಷಯದಲ್ಲಿ ಹೇಳಿದರು, ಆ ಪಾಪದ ವಿಷಯವು ಈಗಲೂ ಇದೆ, ಏನು ಹೆಚ್ಚೇನಿಲ್ಲ. ಆ ಸಮಯದಲ್ಲಿ ಕ್ರೈಸ್ತರಿಗೆ ಬಂದ ವೇದನೆ, ಅವರಿಗೆ ಹಿಂಸೆಗಳು, ಅದು ಈಗಲೂ ಇದೆ, ಹೊಸದು ಏನಿಲ್ಲ. ಆದರೆ ಕಡೆ ಕಾಲದಲ್ಲಿ ಅದು ಹೆಚ್ಚಾಗುವಂಥದ್ದು ಉಂಟು. ಆದರೆ ದೇವರ ಕರುಣೆ ದಯೆ ಅದು ನಮ್ಮ ಮೇಲೆ ಇದೆ. ಹಲ್ಲೆಲೂಯ್ಯ. ದೇವರ ಕರುಣೆ ದಯೆ ನಮ್ಮೆಲ್ಲರ ಮೇಲೆ ಇದೆ. ಹಲ್ಲೆಲೂಯ್ಯ. ದೇವರು ನಮ್ಮೆಲ್ಲರನ್ನು ಅಂಥ ಸಮಯಕ್ಕೆ ಆತನು ನಮಗೆ ಧೈರ್ಯವನ್ನು ಕೊಟ್ಟು ನಡೆಸ್ತಾನೆ. ಆತನೇ ನಮಗೆ ಬಲವನ್ನು ಕೊಟ್ಟು ಮುನ್ನಕ್ಕೆ ನಡೆಸ್ತಾನೆ. ಲೋಕದಲ್ಲಿ ಏನೇ ನಮಗೆ ವಿರೋಧಿಗಳಾಗಿ ನಿಂತರು, ಆದರೆ ಕ್ರಿಸ್ತನಿರುವಲ್ಲಿ ಆತನು ನಿಲ್ಲಲು ಸಾಧ್ಯವಿಲ್ಲ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಕ್ರಿಸ್ತನು ಯಾರಲ್ಲಿ ವಾಸಿಸುತ್ತಾನೋ, ಯಾವ ವೈರಿಯು ಆತನ ಹತ್ತಿರಕ್ಕೆ ಆತನ ಬಳಿಗೆ ಬರಲು ಸಾಧ್ಯವಿಲ್ಲ. ಯಾಕಂದರೆ ಆತನು ಜಯವನ್ನು ಹೊಂದಿದ ದೇವರಾಗಿರುತ್ತಾನೆ, ಎಲ್ಲ ಜಯವನ್ನು ನಮಗೆ ಕೊಟ್ಟಿರುವ ದೇವರಾಗಿರುತ್ತಾನೆ. ಈ ಕಾರಣ ನಾವು ನೋಡುತ್ತೇವೆ ಎಫೆಸ್ಯ 2:5 ಮತ್ತು 8ನೇ ವಚನವನ್ನು, ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿತ್ತು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಆತನು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ನಮ್ಮನ್ನು ಆತನು ಸತ್ತವರಾಗಿದ್ದ ನಮಗೆ ಆತನು ಜೀವವನ್ನು ಕೊಟ್ಟನು. ಹಲ್ಲೆಲೂಯ್ಯ. ನಿಮಗೆ ನೆನಪಾಗಿರ್ಬೋದು ಯಾವ ಸಮಯದಲ್ಲಿ ನೀವು ದೀಕ್ಷಾ ಸ್ನಾನ ಕೊಂಡಿದ್ದೀರಿ, ಅದರ ಹಿಂದಿನ ಜೀವಿತ ಹೇಗಿದ್ದಿರಬಹುದು. ಆದರೆ ಅದನ್ನು ನಾವು ಪದೇ ಪದೇ ನೆನಪುವುದಿಲ್ಲ. ನಮ್ಮ ಮುಂದಿನ ಜೀವನ ನಾವು ದೀಕ್ಷಾ ಸ್ನಾನ ಹೊಂದಿದ ಮೇಲೆ ನಮಗೆ ಏನು ಮಾಡಬೇಕೆಂಬುದನ್ನು ನಾವು ಕರ್ತನಿಂದ ಪಡಕೊಂಡು ಅದರ ಪ್ರಕಾರ ನಡೆಯತಕ್ಕದ್ದು. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ದೇವರಿಗೆ ಸ್ತೋತ್ರವಾಗಲಿ. ಹಾಗೆ ನಾವು ತೀತನ ಪುಸ್ತಕ 3ನೇ ಅಧ್ಯಾಯದಲ್ಲಿ 7ನೇ ವಚನ ಹೇಳ್ತದೆ, 7-8 ವಚನ, ಅದು ನಂಬಿಕೆ ಮೂಲಕ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿದವರಾಗಿದ್ದೇವೆ. ನಂಬಿಕೆ ಮೂಲಕ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿದವರಾಗಿ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನಾವು ನೀತಿವಂತರಾಗಲು ನಿರ್ಣಯಿಸಲ್ಪಟ್ಟಿದ್ದೇವೆ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಆತನ ನೀತಿಯ ನಿಮಿತ್ತ ನಮ್ಮನ್ನು ನೀತಿಗೆ ನಡೆಸಿದಾನೆ ಆತನು. ಹಲ್ಲೆಲೂಯ್ಯ. 2ನೇ ಥೆಸಲೋನಿಕ 2:16 ನಮ್ಮ ಹೇಳುವಂಥದ್ದು, ನಮ್ಮನ್ನು ಪ್ರೀತಿಸಿ ನಮಗೆ ನಿತ್ಯವಾದ ಆದರಣೆ ಉತ್ತಮವಾದ ನಿರೀಕ್ಷೆಯನ್ನು ಕೃಪೆಯಿಂದ ಅನುಗ್ರಹಿಸಿದನು ಆತನು. ನಿತ್ಯವಾದ ಆದರಣೆಯ
ಉತ್ತಮವಾದ ನಿರೀಕ್ಷೆಯನ್ನು ಕೃಪೆಯಿಂದ ಆತನು ಅನುಗ್ರಹಿಸಿದನು. ಹಲ್ಲೆಲೂಯ್ಯ. ನಾವು ನಿರೀಕ್ಷೆ ಕಳೆದುಕೊಂಡವರಾಗಿದ್ದೇವಾ? ಯಾರಾದರೂ ಹಾಗೆ ಇಲ್ಲಿ ಇದ್ದೀರಾ? ಒಂದು ವೇಳೆ ನಿರೀಕ್ಷೆ ಕಳೆದುಕೊಂಡ್ರೆ ಅದರ ಅರ್ಥ ನಾವು ಕ್ರಿಸ್ತನಲ್ಲಿ ವಾಸಿಸುವುದಿಲ್ಲ ಅನ್ನೋದಾಗಿ ಆಗ್ತದೆ. ನಾವು ಯಾವಾಗ ಕ್ರಿಸ್ತನಲ್ಲಿ ಇದ್ದೇವೋ, ಕ್ರಿಸ್ತನು ನಮ್ಮಲ್ಲಿ ವಾಸಿಸ್ತಾನೋ, ನಾವು ನಿರೀಕ್ಷೆ ಉಳ್ಳವರಾಗಿರುತ್ತೇವೆ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ್ಯ. ದೇವರು ನಮ್ಮನ್ನು ರೋಮಾಯ 5:17 ನಾವು ಓದೋಣ. ರೋಮಾಯ 5:17 ವಚನದಲ್ಲಿ. ಹಲ್ಲೆಲೂಯ್ಯ. ಥ್ಯಾಂಕ್ ಯು. ಒಬ್ಬನು ಮಾಡಿದ ಅಪರಾಧದಿಂದ ಮರಣವು ಉಂಟಾಗಿ ಆ ಒಬ್ಬನ ದೆಸೆಯಿಂದಲೇ ಆಳುವವರಾದರೆ ದೇವರು ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನವನ್ನು, ನೀತಿ ಎಂಬ ವರವನ್ನು ಹೊಂದಿದವರು ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಮೂಲಕ ಜೀವಭರಿತರಾಗಿ ಆಳುವುದು ಮತ್ತು ನಿಶ್ಚಯವಲ್ಲವೇ? ಹಲ್ಲೆಲೂಯ್ಯ. ಅರ್ಥಗರ್ಭಿತವಾಗಿ ಇಲ್ಲಿ ಸರಿಯಾಗಿ ನಮಗೆ ಹೇಳಲ್ಪಟ್ಟದಂದ್ರೆ, ಒಬ್ಬನು ಮಾಡಿದ ಅಪರಾಧವು ಮರಣವು ಉಂಟಾಗಿ ಆ ಒಬ್ಬನ ದೆಸೆಯಿಂದಲೇ ಆಳುವುದಾದ್ರೆ ದೇವರು ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನವನ್ನು, ಅದು ನೀತಿ ಎಂಬ ವರವನ್ನು ನಾವು ಹೊಂದಿದವರು ಯೇಸು ಕ್ರಿಸ್ತನಿಂದ ಆ ಒಬ್ಬ ಪುರುಷನ ಮೂಲಕ ನಾವು ಏನಾಗಿದ್ದೇವೆ? ಜೀವಭರಿತರಾಗಿ ಆಳುವುದು ಮತ್ತು ನಿಶ್ಚಯವಲ್ಲವೇ ಎಂಬುದಾಗಿ ಕೇಳ್ತಾರೆ. ಮತ್ತು ಅದು ನಾವು ನಡೆಸಲ್ಪಟ್ಟಿದ್ದೇವೆ ಎಂಬುದಾಗಿ ಹೇಳುತ್ತದೆ. ನಾವು ಆತನ ಮೂಲಕ ನಮಗೆ ಆ ಕೃಪಾದಾನ ನೀಡಿದೆ. ಹಾಗಾಗಿ ದಯೆ, ನಾನು ಒಳ್ಳೆಯದನ್ನು ಮಾಡಿದ್ದೇನೆ, ಅದಕ್ಕೆ ನನಗೆ ದಯೆ ದೊರಕಿತು. ನಮ್ಮ ಒಳ್ಳೆ ಕಾರ್ಯ ಮಾಡತಕ್ಕದ್ದು ಹೌದು, ನಾವು ಮಾಡಬೇಕಾದದು. ಆದರೆ ಆ ಕಾರ್ಯದಿಂದಲ್ಲ, ನಾವು ದೇವರನ್ನು ನಂಬಿದ್ದರ ಮೂಲಕ, ಆತನಲ್ಲಿ ಇಟ್ಟ ನಂಬಿಕೆ ಕಾರಣ, ಆ ನಂಬಿಕೆ ಮೂಲಕ ನಾವು ಪಡಕೊಂಡ ರಕ್ಷಣೆಯ ಜೀವಿತ, ಆ ನಿಮಿತ್ತ ಈ ದಿನ ಆತನು ನಮಗೆ ದಯೆ ಕರುಣೆಯಿಂದ ತುಂಬಿಸಿರುತ್ತಾನೆ. ಹಲ್ಲೆಲೂಯ್ಯ. 1 ಕೊರಿಂಥ್ಯ 1:30 ವಚನಕ್ಕೆ ಹೋಗೋಣ. 1 ಕೊರಿಂಥ್ಯ 1:30 ವಚನವನ್ನು ಅಲ್ಲಿ ನಾವು ನೋಡುತ್ತೇವೆ ದೇವರ ವಾಕ್ಯದ ಪ್ರಕಾರ. ಹಲ್ಲೆಲೂಯ್ಯ. ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನೂ ಆದನು. ಹಲ್ಲೆಲೂಯ್ಯ. ಸೊ ನಮಗಿರುವಂಥ ಜ್ಞಾನ, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಯೇಸು ಕ್ರಿಸ್ತನು, ಯೇಸು ಕ್ರಿಸ್ತನ ಮೂಲಕ ನಾವು ಪಡಕೊಂಡದ್ದು. ನಮ್ಮ ಜ್ಞಾನ ಅಲ್ಲ, ನಾವು ನಮ್ಮನ್ನು ಶುದ್ಧಿ ಮಾಡಿಸಿಕೊಳ್ಳಲು ಏನು ಸಾಧ್ಯವಿಲ್ಲ. ಆತನ ರಕ್ತ, ಆತನು ಸುರಿಸಿದ ರಕ್ತದ ಮೂಲಕ ಆತನು ನಮ್ಮನ್ನು ಶುದ್ಧೀಕರಿಸಿ ಆತನು ನಮ್ಮನ್ನು ವಿಮೋಚಿಸಿದನು. ಹಲ್ಲೆಲೂಯ್ಯ. ಆ ಪಾಪದ ಬಂಧನದಿಂದ ಬಿಡುಗಡೆ ಕೊಟ್ಟನು ಆತನು. ಹಲ್ಲೆಲೂಯ್ಯ. ಬಾಬಣ್ಣನವರು ಹೇಳಿರ್ತಾರಲ್ಲ, ಯಾವ ಬಂಧನದಿಂದ ಬಿಡುಗಡೆ ಹಾಡಿನಲ್ಲಿ ನಾವು ಹಾಡಿದೆವು. ಹಲ್ಲೆಲೂಯ್ಯ. ಆ ಬಿಡುಗಡೆ ಯೇಸು ಕ್ರಿಸ್ತನಿಂದ ನಾವು ಪಡಕೊಂಡಿದ್ದೇವೆ. ಹಲ್ಲೆಲೂಯ್ಯ. ಆ ಕಾರಣ ಅರಣ್ಯಕಾಂಡದಲ್ಲಿ ನಾವು 23ನೇ ಅಧ್ಯಾಯ 21ನೇ ವಚನಕ್ಕೆ ಬರೋಣ. ಅರಣ್ಯಕಾಂಡ 23ನೇ, ಅದರ ಮೊದಲು ಕೀರ್ತನೆ 32:8 ಅಲ್ಲಿ ನಾವು ನೋಡುತ್ತೇವೆ. ಹಲ್ಲೆಲೂಯ್ಯ. ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು. ಹಲ್ಲೆಲೂಯ್ಯ. ಹಲ್ಲೆಲೂಯ್ಯ. ಆತನು ನಮಗೆ ಉಪದೇಶಿಸುವವನು, ಆತನು ನಮಗೆ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವವನು, ಆತನು ನಮ್ಮನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವವನಾಗಿದ್ದಾನೆ. ಆತನೇ ನಮಗೆ ಎಲ್ಲ ಮಾರ್ಗದರ್ಶನ, ನಮ್ಮ ಜೀವಿತಕ್ಕೆ ಬೇಕಾದವುಗಳನ್ನು ಆತನೇ ತೋರಿಸುತ್ತಾನೆ. ಆ ಕಾರಣದಿಂದಾಗಿ ನಾವು ನೋಡುತ್ತೇವೆ ಪವಿತ್ರಾತ್ಮನು, ಸಹಾಯಕನು ನಮ್ಮ ಸಂಗಡ ಇದ್ದಾನೆ. ಹಲ್ಲೆಲೂಯ್ಯ. ಆ ಸಹಾಯಕನು ನಮ್ಮ ಸಂಗಡ ಇದ್ದಾನೆ. ಹಲ್ಲೆಲೂಯ್ಯ. ಪವಿತ್ರಾತ್ಮದ ಮೂಲಕ ಆತನ ವಚನವು ನಮಗೆ ತಿಳಿಸಲ್ಪಡುತ್ತದೆ, ನಮಗೆ ಕೊಡುತ್ತದೆ, ನಮಗೆ ಆಧರಣೆ ನೀಡುತ್ತದೆ, ನಮಗೆ ಸಹಾಯವನ್ನು ತಕ್ಕ ಸಮಯದಲ್ಲಿ ಕೊಟ್ಟು ಆಮೇಲೆ ನಾವು ಅರಣ್ಯಕಾಂಡ 23:21ನೇ ವಚನದಲ್ಲಿ ಯಾಕೋಬರಲ್ಲಿ ಯಾವ ಆಪತ್ತಿನ ಸೂಚನೆಯೂ ಇಲ್ಲ, ಇಸ್ರೇಲರಿಗೆ ವಿಪತ್ತು ಸಂಭವಿಸುವ ಹಾಗೆ ತೋರುವುದಿಲ್ಲ. ಅವರಿಗೆ ದೇವರಾಗಿರುವ ಯೆಹೋವನು ಅವರ ಸಂಗಡಲೇ ಇದ್ದಾನೆ. ಅವರು ತಮ್ಮ ಅರಸನಿಗೋಸ್ಕರ ಮಾಡುವ ಜಯಘೋಷವು ಕೇಳುತ್ತಲೇ ಇದೆ. ಹಲ್ಲೆಲೂಯ್ಯ. ಇಲ್ಲಿ ಆ ಸಮಯದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಯೆಹೋವನು ಅವರ ಸಂಗಡ ಇದ್ದಾನೆ.
ಆ ಕಾರಣದಿಂದ ಅವರ ಅರಸನಿಗೋಸ್ಕರ ಜಯಘೋಷವನ್ನು ಹೇಳುವಂಥದ್ದು, ಅವರು ಕರ್ತನನ್ನು ದೇವರನ್ನು ಮಹಿಮೆ ಪಡಿಸುವಂಥದ್ದು ನೋಡುತ್ತೇವೆ. ಆದರೆ ಈ ಸಮಯದಲ್ಲಿ ನೀವೇನಾಗಿದ್ದೀರಿ? ದೇವರಾಲಯವಾಗಿದ್ದೀರಿ. ಕ್ರಿಸ್ತನು ನಿಮ್ಮಲ್ಲಿ ವಾಸಿಸುತ್ತಾನೆ. ಕ್ರಿಸ್ತನು ನಿಮ್ಮೊಳಗೆ ಇದ್ದಾನೆ. ಒಂದು ಕಡೆಯಲ್ಲಿ ನಾವು ದೇವರಲ್ಲಿದ್ದಾರೆ ಎಂಬುದಾಗಿ ಅಲ್ಲ, ದೇವರು ನಮ್ಮ ಸುತ್ತಲೂ ಆತನ ನರವತಾರವನ್ನು ಧರಿಸಿ ಆತನು ನಮ್ಮ ಮಧ್ಯದಲ್ಲಿ ವಾಸಿಸ್ತಾನೆ, ಹೌದು. ಆದರೆ ನಾವು ಆತನನ್ನು ಪ್ರೀತಿಸುವವರು, ನಮ್ಮ ಒಳಗೆ ಆತನಿದ್ದಾನೆ. ಹಲ್ಲೆಲೂಯ್ಯ. ಹಾಗಾದರೆ ಎಷ್ಟೋ ಭಾಗ್ಯವಂತರು ನಾವು, ಎಷ್ಟೋ ಧನ್ಯರಾಗಿದ್ದೇವೆ. ಹಲ್ಲೆಲೂಯ್ಯ. ದೇವರಿಗೆ ಸ್ತೋತ್ರವಾಗಲಿ. ದೇವರು ಪ್ರತಿಯೊಬ್ಬೊಬ್ಬರಿಗೆ ಆತನು ಎಫೆಸ್ಯ 1:6 ಹೇಳಿದ್ದಾನೆ, ದೇವರು ನಮ್ಮೆಲ್ಲರನ್ನು ತನ್ನ ಆಪ್ತಳೆಂಬುದಾಗಿ. ಅದರ ಹೊರತು ಇನ್ನೇನು ನಮಗೆ ಬೇಕು? ಯಾವಾಗ ಆತನಿದ್ದರೆ ನಮಗೇನು ಬೇಕೋ ಎಲ್ಲವೂ ನಮಗೆ ದೊರಕ್ತದೆ. ಆತನಿದ್ದರೆ ಮಾತ್ರ ಸಾಕು. ನಾವು ಹಾಡಿನಲ್ಲಿ ಬಹಳ ನನಗೆ ಸಂತೋಷ ಆಯಿತು. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಕೇಳೋದು ಅದರ ಅರ್ಥಗರ್ಭಿತವಾಗಿ ನಾವು ಹಾಡಿದ ಹಾಡುಗಳನ್ನು. ಆದರೆ ದೇವರು ಎಲ್ಲ ಸಮಯದಲ್ಲಿ ನಮ್ಮ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ದೇವರು ನಮ್ಮೆಲ್ಲರನ್ನು ಆತನು ತನ್ನ ಕೈ ಚಾಚಿಕೊಂಡು ಆತನ ದಯೆ ಕರುಣೆಯಿಂದ ತೋರಿಸುತ್ತಾ ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುತ್ತೇವೆ, ದೇವರು ತನ್ನ ಶಕ್ತಿಯ ಪ್ರಯೋಗದಲ್ಲಿ ನನಗೆ ಆತನು ಉಚಿತಾರ್ಥವಾಗಿ ಅನುಗ್ರಹಿಸಿದ ಕೆಲಸವನ್ನು ಆತನು ನಮ್ಮ ಮೇಲೆ ಸುರಿಸಿ, ನಾನು ಈ ಸುವಾರ್ತೆಗೆ ಸಾರುವವನಾಗಿ ಸೇವಕನಾಗಿ ನಾ ಮುಂದೆಕ್ತೇನೆ. ಆ ವಾಕ್ಯವನ್ನು ಹಾಕ್ತೀರಾ? ಎಫೆಸ 3:7ನೇ ವಚನವನ್ನು, ದೇವರು ತನ್ನ ಶಕ್ತಿಯ ಪ್ರಯೋಗದಲ್ಲಿ ನನಗೆ ಉಚಿತಾರ್ಥವಾಗಿ ಅನುಗ್ರಹಿಸಿದ ಕೆಲಸವನ್ನು ಅನುಸರಿಸಿ ನಾನು ಈ ಸುವಾರ್ತೆಗೆ ಸೇವಕನಾದೆನು. ಈ ದಿನದಲ್ಲಿ ದೇವರ ಅಪೇಕ್ಷೆ ಮಾಡುವಂಥದ್ದು, ವಾಕ್ಯ ಓದುವಂಥ ಸಮಯದಲ್ಲಿ ದೇವರು ಹೇಳ್ತಾರೆ, ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ. ಇದನ್ನು ನೀವು ನಂಬ್ತೀರೋ? ನೀವು ಸ್ವೀಕರಿಸಿಕೊಂಡಿದ್ದೀರೋ? ನಾವು ಇಲ್ಲಿ ಮೇಲೆ ಇದ್ದವರ ಮಾತ್ರ ಅಲ್ಲ, ಕೆಲವು ಎಲ್ಡರ್ಸ್ನವ್ರು ಇದ್ದಾರೆ, ಕೆಲವರು ಇಲ್ಲಿದ್ದಾರೆ, ಸೇವೆ ಮಾಡುವವರಿದ್ದಾರೆ. ಆದರೆ ಪ್ರತಿ ಒಬ್ಬೊಬ್ಬರಿಗೆ ಅನ್ವಯಿಸಲ್ಪಟ್ಟಿದೆ. ಯೆರೆಮೀಯ 1:5 ಹೇಳ್ತದೆ, ದೇವರು ಯೆರೆಮೀಯನಿಗೆ ತಾಯ ಗರ್ಭದಲ್ಲಿ ಬೀಜವನ್ನು ಹಾಕಿದಾಗ ನಾನು ಚಿತ್ತೈಸಿದ್ದೇನೆ, ನಾನು ನಿನ್ನನ್ನು ಕಂಡುಕೊಂಡಿದ್ದೇನೆ, ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ. ಹಾಗಾದರೆ ಆ ವಾಕ್ಯದ ಮೇರೆಗೆ ದೇವರು ನಿಮ್ಮೆಲ್ಲರನ್ನು ಆರಿಸಿಕೊಂಡಿದ್ದಾರೆ, ನಿಮ್ಮೆಲ್ಲರನ್ನು ದೇವರ ಸೇವೆಗೆ ನಡೆಸುತ್ತಾ ಇದ್ದಾರೆ. ಯಾರು ಅದು ನನಗೆ ಹೇಳಲಿಲ್ಲ, ಹೌದು ಅನೌನ್ಸ್ಮೆಂಟ್ ಹೇಳಿದೆ ಪ್ರಾರ್ಥನೆಗೆ. ಕೆಲವು ಸಮಯ ಸಿಕ್ಕಿದ ಸಮಯದ ಕೆಲಸಕ್ಕೆ ಹೋಗುವವರಾದರೆ ಅದು ಆ ಥರ ಬೇರೆ. ಆದರೆ ಮನೆಯಲ್ಲಿ ಇರುವವರು ಆ ಸಮಯವನ್ನು ವ್ಯರ್ಥ ಮಾಡಿಸದೆ ಇಲ್ಲಿ ಬಂದು ಸೇರುವುದು, ಕರ್ತನ ಸನ್ನಿಧಾನದಲ್ಲಿ ನಾವು ಸನ್ನಿಧಾನದಲ್ಲಿ ಇರುವಂಥ ಸಮಯದಲ್ಲಿ ಆತನ ಪ್ರಸನ್ನತೆಯ ಮೂಲಕ ನಾವು ಎಷ್ಟೋ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೇವೆ. ಕೆಲವು ಸರ್ತಿ ನಾವು ಬೇಡದ ಇದ್ದವುಗಳನ್ನು ದೇವರು ನಮಗೆ ಕೊಡುವಾತನಾಗಿರುತ್ತಾನೆ. ನಾವು ಬೇಡಲಿಲ್ಲ, ಆದರೆ ದೇವರು ಕೊಡುತ್ತಾನೆ. ಯಾಕಂದರೆ ಆತನಿಗೆ ನಾವು ಬೇಡುವುದಕ್ಕಿಂತ ಮೊದಲು ನಮಗೆ ಏನು ಬೇಕೆಂಬುದನ್ನು ಆತನು ತಿಳಿದಾತನಾಗಿದ್ದಾನೆ. ಆತನು ಕೊಡುವ ದೇವರಾಗಿರುತ್ತಾನೆ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಆ ಕಾರಣ ಈ ಸಮಯದಲ್ಲಿ ನಾವೆಲ್ಲರೂ ದೇವರಿಂದ ಆರಿಸಲ್ಪಟ್ಟವರಾಗಿದ್ದೇವೆ, ದೇವರಿಂದ ಕರೆಯಲ್ಪಟ್ಟವರಾಗಿದ್ದೇವೆ. ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ದೇವರ ಒಂದೊಂದು ಕೆಲಸವನ್ನು ನಿಮಗೆ ಕೊಟ್ಟಿರುತ್ತಾರೆ. ಹಲ್ಲೆಲೂಯ್ಯ. ಒಂದೊಂದು ತಲಾಂತುಗಳನ್ನು ನಿಮಗೆ ಕೊಟ್ಟಿರುತ್ತಾರೆ. ಹಲ್ಲೆಲೂಯ್ಯ, ಪ್ರೇಸ್ ಗಾಡ್, ಹಲ್ಲೆಲೂಯ್ಯ. ದೇವರು ಪ್ರತಿಯೊಬ್ಬೊಬ್ಬರನ್ನು ಉಪಯೋಗಿಸಲಿ ಎಂಬುದಾಗಿ ನನ್ನ ಪ್ರಾರ್ಥನೆ ಆಗಿದೆ. ನಾನು ನನ್ನ ಸಭೆಯಲ್ಲಿ ಅಲ್ಲ, ನಾನು ಎಲ್ಲಿ ಹೋದಲ್ಲಿ ನನಗೆ ಅದೇ ಇಚ್ಛೆ ಆಗಿದೆ. ಯಾಕಂದರೆ ಪ್ರತಿಯೊಬ್ಬೊಬ್ಬರು ದೇವರಿಗಾಗಿ ಕರೆಯಲ್ಪಟ್ಟವರಾಗಿರುತ್ತಾರೆ. ಸೊ ದೇವರು ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಿ 1 ಕೊರಿಂಥ್ಯ ನಾವು 3ನೇ ಅಧ್ಯಾಯ 10ನೇ ವಚನದಲ್ಲಿ ಹೇಳಿದ ಪ್ರಕಾರ, ದೇವರು ನನಗೆ ಕೃಪೆಯಿಂದ ಒಪ್ಪಿಸಿದ ಕೆಲಸವನ್ನು ನಡೆಸಿ ನಾನು ಪ್ರವೀಣ ಶಿಲ್ಪಿಯಂತೆ ಅಸ್ಥಿವಾರದಲ್ಲಿ ಹಲ್ಲೆಲೂಯ್ಯ ಹಾಕಿದನು. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಅದನ್ನು ಓದಿರಿ ಪುನಃ. ದೇವರು ನನಗೆ ಕೃಪೆಯಿಂದ ಒಪ್ಪಿಸಿದ ಕೆಲಸವನ್ನು ನಡೆಸಿ ನಾನು ಪ್ರವೀಣ ಶಿಲ್ಪಿಯಂತೆ ಅಸ್ಥಿವಾರ ಹಾಕಿದೆನು. ಪ್ರವೀಣ ಶಿಲ್ಪಿಯಂತೆ ಅಸ್ಥಿವಾರವನ್ನು ಹಾಕಿದೆನು.
ಆಮೇಲೆ ನಾವು ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯಿಂದ ನಾವು ಬಲ ಹೊಂದುವವರಾಗಿದ್ದೇವೆ. ಹಲ್ಲೆಲೂಯಾ. ನಾವು ಕ್ರಿಸ್ತ ಯೇಸುವಿನಲ್ಲಿ ಬಲವನ್ನು, ನಮ್ಮ ಬಲಹೀನತೆ ಇದೆ, ನಾವು ಬಲಹೀನತೆ ಒಪ್ಪಿಕೊಂಡ್ರೇನೆ ನಮಗೆ ಬಲ ದೇವರು ಕೊಡುತ್ತಾರೆ. ನಮ್ಮ ಬಲ ಎಂದು ಹೇಳಿದರೆ ಅದು ನಮಗೆ ಬಲ ಸಿಗಲಾರದು. ನಾವು ಬಲಹೀನತೆಯಲ್ಲಿ ಇದ್ದೇವೆ ಎಂಬುದಾನೆ ನಾವು ಒಪ್ಪಿಕೊಳ್ಳಬೇಕು. ಆಗ ತಾನೇ ದೇವರು ನಮ್ಮನ್ನು ಬಲದಿಂದ ತುಂಬಿಸ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 2 ತಿಮೋಥಿ 2:1 ವಾಕ್ಯ ಹೇಳ್ತದೆ, ನನ್ನ ಪ್ರಿಯರೇ, ನೀವು ನಿಮಗೆ ಎದುರಾಗಿರುವ ಕಷ್ಟ, ತೊಂದರೆ, ಸಂಕಟ, ಪರಿಸ್ಥಿತಿ ಅದನ್ನು ನೋಡುವವರಾಗಿರದೆ ನಾವು ದೇವರನ್ನು ನೋಡಬೇಕು. ಈ ಎಲ್ಲ ಪ್ರಾಬ್ಲಮ್ಸ್ಗಳಿಂದ, ಎಲ್ಲ ಈ ಸಂಕಟಗಳಿಂದ ಬಿಡಿಸುವಾತನು ಆತನಾಗಿರುತ್ತಾನೆ. ಹಲ್ಲೆಲೂಯಾ. ಕೆಲವರಿಗೆ ಎಲ್ಲ ಕಷ್ಟ ತೊಂದರೆ ಅದೇ ಅದನ್ನು ಹೇಳ್ತಾ 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 ಇರ್ತಾರೆ, ಆದರೆ ಅದರಿಂದ ಪರಿಹರಿಸುವಾತನನ್ನು ನೋಡಿ ಆತನನ್ನು ಕರೆಯೋದು ಮರೆತು ಹೋಗ್ತಾರೆ. ಹಾಗೆ ಆಗಬಾರ್ದು. ಹಾಗೆ ಆಗಬಾರ್ದು. ನಾವು ಎಂಥದೇ ಬನ್ರಿ, ಇದು ಏನಿಲ್ಲ, ನನ್ನ ಕರ್ತನು ಜಯವುಳ್ಳ ದೇವರಾಗಿರ್ತಾನೆ, ನನ್ನ ಕರ್ತನು ಜಯವನ್ನು ಕೊಡುವ ದೇವರಾಗಿರುತ್ತಾನೆ. ಆತನು ಈ ಸಂಕಟದಿಂದ ನನ್ನನ್ನು ಬಿಡಿಸುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನೇ ತೊಂದರೆ ಬಂದ್ರು, ಯಾವುದೇ ಗೊಂದಲದಲ್ಲಿ ಇಳಿದ್ರು, ಆದರೆ ಕರ್ತನನ್ನು ಮಹಿಮೆ ಪಡಿಸುವಂಥದ್ದು ನಾವು ಅದನ್ನು ತಪ್ಪಿಸಲೇಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಕಾರಣ ಅಪೊಸ್ತಲ ಕೃತ್ಯ 20:32 ವಚನವನ್ನು ಈ ನಿಮಿತ್ತ ನಮಗೆ ದೇವರು ಕೃಪೆಯಲ್ಲಿ ನಮ್ಮನ್ನು, ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾ ವಾಕ್ಯಕ್ಕೆ ಒಪ್ಪಿಸಿಕೊಡುತ್ತೇನೆ. ಆತನು ನಿಮ್ಮಲ್ಲಿ ಭಕ್ತಿ ವೃದ್ಧಿಯನ್ನುಂಟು ಮಾಡುವುದಕ್ಕೂ ಪವಿತ್ರಾತ್ಮರಾದವರೆಲ್ಲರಲ್ಲಿ ನಿಮಗೆ ಹಕ್ಕನ್ನು ಅನುಗ್ರಹಿಸುವುದಕ್ಕೂ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಇದೊಂದು ಪ್ರಾರ್ಥನೆಯ ಒಂದು ವಿನಂತಿ. ಅಪೊಸ್ತಲ ಕೃತ್ಯದಲ್ಲಿ ಬರೆದದು, ಆತನ ಕೃಪೆಯ ನಿಮಿತ್ತ ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾ ವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇನೆ. ಯಾಕಂದ್ರೆ ಆತ ನಿಮ್ಮಲ್ಲಿ ಏನು ಮಾಡ್ತಾನೆ, ಭಕ್ತಿ ವೃದ್ಧಿಯನ್ನು ಆತನು ಉಂಟು ಮಾಡುವುದಕ್ಕೂ ಪವಿತ್ರರಾದವರೆಲ್ಲರಲ್ಲಿ ನಿಮಗೆ ಹಕ್ಕನ್ನು ಅನುಗ್ರಹಿಸುವನಾಗಿದ್ದಾನೆ. ನಮಗೆ ದೇವರು ಎಲ್ಲ ರೀತಿಯಲ್ಲಿ ಯಾವುದನ್ನು ನೇಮಕ ಮಾಡಿ ಕೊಟ್ಟಿದ್ದಾನೋ ಅದನ್ನು ನಾವು ಪಡ್ಕೊಳ್ಬೇಕು, ನಾವು ಅದನ್ನು ತೆಗೆದುಕೊಳ್ಬೇಕು. ನನ್ನ ಕೈಯಲ್ಲಿ ಬರಲಿಲ್ಲ ಎಂಬುದಾಗಿ ಅಲ್ಲ, ನಾವು ಆ ಒಂದು ನಮಗೆ ಆಶೆ ದಾಹ ಇರಬೇಕು, ಅದು ಹಕ್ಕು ದೇವರಿಂದ ನಾವು ಪಡ್ಕೊಳ್ಳಿಕ್ಕೆ. ನಮ್ಮಲ್ಲಿ ಆ ಬಾಯಿರಿಕೆ ಬೇಕು. ನನಗೆ ಆ ಹಕ್ಕಿನ ಮೂಲಕ ನೀನು ಅನುಗ್ರಹಿಸಿ ನನ್ನನ್ನು ಶಕ್ತರನ್ನಾಗಿ ಮಾಡಿ ಉಪಯೋಗಿಸು ಸ್ವಾಮಿ. ಇದು ನಮ್ಮ ಪ್ರಾರ್ಥನೆ ಆಗಿರಲಿ. ಹಲ್ಲೆಲೂಯಾ. ಹಾಗೆ ನಾವು ಯೆಹೋವ ಈರೆ ಆಗಿರುವ ಆತನ ಮೂಲಕ ನಾವೆಲ್ಲವನ್ನು ನಾವು ಪಡ್ಕೊಳ್ಳುತ್ತೇವೆ. ಆತನು ಕೊಡುವ ದೇವರಿಗೆ ಮಹಿಮೆ ಆಗಲಿ. ದೇವರ ಕಡೆಯದ ವಚನವನ್ನು ನಾವು 1 ಕೊರಿಂಥ 15:10 ನಾವು ದೇವರನ್ನು ಸ್ತೋತ್ರ ಸಲ್ಲಿಸ್ತಾ, ನಾವು ಎಂಥವನಾಗಿದ್ದೇನೋ ದೇವರ ಕೃಪೆಯಿಂದಲೇ ನಾವು ಅಂಥವರಾಗಿದ್ದೇವೆ. ನಮ್ಮೆಲ್ಲರಿಗೆ ದೇವರು ದಯಪಾಲಿಸಿರುವ ಆತನ ಕೃಪೆಯು ನಿಷ್ಫಲವಾಗಲಿಲ್ಲ. ಹಲ್ಲೆಲೂಯಾ. ಆತನ ಕೃಪೆಯು ನಿಷ್ಫಲವಾಗಲಿಲ್ಲ. ನಾವು ಎಂಥವನಾಗಿದ್ದೇವೋ ಅದನ್ನು ಆತನು ಕೊಟ್ಟಿದ್ದಾರೆ. ನಮಗಿರುವ ದಯಪಾಲಿಸಿರುವ ಆತನ ಕೃಪೆಯು ಎಂದಿಗೂ ನಿಷ್ಫಲವಾಗದು. ಅದು ನಮ್ಮ ಜೀವಿತದಲ್ಲಿ ಸಾಧಿಸಿ ಕಾರ್ಯವನ್ನು ಮಾಡುತ್ತದೆ. ಹಲ್ಲೆಲೂಯಾ. ಹಾಗೆ 4:16 ವಚನದಲ್ಲಿ ಹೇಳುವಂಥದ್ದು, ನಾನು ಅವರೆಲ್ಲರಿಗಿಂತಲೂ ಹೆಚ್ಚಾಗಿ ಪ್ರಯಾಸಪಟ್ಟು, ಆದರೆ ಪ್ರಯಾಸಪಟ್ಟವನು ನಾನಲ್ಲ, ಅದು ನಮ್ಮೊಂದಿಗಿರುವ ದೇವರ ಕೃಪೆ. ಹಲ್ಲೆಲೂಯಾ. ಆದ್ದರಿಂದ ನಾವು ಆತನ ಮೂಲಕ ಕರುಣೆಯನ್ನು ಹೊಂದಿಕೊಂಡು ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆ ಧೈರ್ಯದಿಂದ ಆತನ ಕೃಪಾಸನದ ಮುಂದೆ ನಾವು ಬರೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಈ ಭಾಗ ಇಬ್ರಿಯ 4:16 ಬರೆದಪಟ್ಟದು. ಅದು ಮೊದಲನೇ ಭಾಗ ಓದಿದ್ದು ಪ್ರಯಾಸ ಪಟ್ಟದ್ದು. ಅದು ಮೊದಲನೇ 15:10 ಕಂಪ್ಲೀಟ್ ಮಾಡಬೇಕಾದ ಇದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೊಲೊಸ್ಯನ್ 4:6 ನೋಡುವ. ಕೊಲೊಸ್ಯದವರ ಪತ್ರಿಕೆ 4:6. ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ. ಹೀಗೆ ನೀವು ಯಾರ್ಯಾರಿಗೆ ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕು ಅದನ್ನು ತಿಳಿದುಕೊಳ್ಳುವಿರಿ. ಹಲ್ಲೆಲೂಯಾ. ನಮ್ಮ ಬಾಯಿ ಮಾತುಗಳಿಂದ ಹೇಳುವಂಥದ್ದು ಅದು ಇನ್ನಿತರಿಗೆ ಅವರಿಗೆ ಉತ್ತೇಜನ ಕೊಡುವಂಥದ್ದಾಗಿರಲಿ. ಹಲ್ಲೆಲೂಯಾ. ದೇವರು ನಮ್ಮ ಬಾಯಿಂದ ಒಂದೊಂದು ಏನೇನು ಹೇಳುವಂಥದ್ದು ಮಾತುಗಳು
ಅದು ದೇವರನ್ನು ಮಹಿಮೆ ಪಡಿಸುವಂಥ. ನಾವು ಯಾರ ಸಂಗಡ ಸಂಭಾಷಣೆ ಮಾಡುತ್ತೇವೋ ಅವರಿಗೆ ನಾವು ನಿಂದಿಸುವಂಥದ್ದಾಗಿರದೆ ಅವರಿಗೆ ಉತ್ತೇಜನ ಪ್ರೋತ್ಸಾಹ ಮಾಡುವಂಥದ್ದಾಗಿರಲಿ. ಆ ಕಾರಣ ಲೂಕ 4:18 ವಚನ, ಕರ್ತನ ಆತ್ಮವು ನಮ್ಮೆಲ್ಲರ ಮೇಲೆ ಇದೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ಆತನು ಮೊದಲನೇದಾಗಿ ಆ ದೇವಾಲಯಕ್ಕೆ ಬಂದು ಆತನು ಆ ಗ್ರಂಥದಿಂದ ಓದುತ್ತಾನೋ, ಕರ್ತನ ಆತ್ಮವು ನನ್ನ ಮೇಲಿದೆ, ಈ ದಿನ ಕರ್ತನ ಆತ್ಮವು ನಿಮ್ಮ ಮೇಲೆ ಇದೆ. ಹಲ್ಲೆಲೂಯಾ. ಆ ಆತ್ಮವು ಪ್ರತಿಯೊಬ್ಬೊಬ್ಬರ ಮೂಲಕ ಸೆರೆಯವರಲ್ಲಿ ಇದ್ದವರನ್ನು ಬಿಡುಗಡೆ ಕೊಡಲು, ಕುರುಡರಿಗೆ ಕಣ್ಣುಗಳನ್ನು ಕೊಡಲು, ಮನ ಮುರಿದವರನ್ನು ಬಿಡಿಸಿಕೊಳ್ಳಲು, ಹೀಗೆ ಹೇಗೆ ನಾನು ಮಾಡಲಿ ಸಾಧ್ಯ ಎಂಬುದಾಗಿ ನಿಮ್ಮ ಪ್ರಶ್ನೆ ಆಗ್ಬೋದು. ಪ್ರಾರ್ಥನೆಯ ಜೀವಿತದಲ್ಲಿ ನೀವು ಯಾವಾಗ ಪ್ರಾರ್ಥಿಸ್ತೀರೋ ಆ ಸಮಯದಲ್ಲಿ ದೇವರ ಕಾರ್ಯವನ್ನು ಮಾಡುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಕಾರ್ಯವು ನಡೆಸಲ್ಪಡುತ್ತದೆ. ಪ್ರಾರ್ಥನೆಯು ಎಂದಿಗೂ ಅದು ವೇನ್ ಆಗದು, ಯಾವುದು ಹೌದು, ವ್ಯರ್ಥವಾಗಿ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಾರ್ಥನೆ ಮೂಲಕ ನಮಗೆ ಉತ್ತರ ಖಂಡಿತ ಇದೆ. ನಮ್ಮ ಸಮಯವೂ ವ್ಯರ್ಥವಾಗಲಿಕ್ಕೆ ಸಾಧ್ಯವಿಲ್ಲ. ನಾವು ಎಷ್ಟು ಸಮಯ ಅದಕ್ಕಾಗಿ ಕೊಟ್ಟಿದ್ದೇವೋ ಅದರ ಬೆಲೆ ದೇವರು ನಮಗೆ ದಯಪಾಲಿಸ್ತಾರೆ. ಆತನ ದಯೆ ಕರುಣೆಗಳಿಂದ ಆತನು ನಮ್ಮನ್ನು ಆಶೀರ್ವದಿಸುವ ದೇವರಾಗಿರುತ್ತಾನೆ. ಹಲ್ಲೆಲೂಯಾ. ಈ ಕಾರಣ ರೋಮಾಯ 5:20 ವಚನ ನಾನು ಮೊದಲು ಆತನ ನಾವು ಇದೊಂದು ಎಚ್ಚರಿಕೆ ಮಾತಾಗಿದೆ. ರೋಮಾಯ 5:20, ಅಪರಾಧಗಳು ಹೆಚ್ಚಾಗಿ ಕಂಡುಬರುವ ಹಾಗೆ ಧರ್ಮಶಾಸ್ತ್ರವು ಮಧ್ಯೆ ಬಂತು, ಆದರೆ ಪಾಪವು ಹೆಚ್ಚಿದ್ದಲ್ಲೇ ಕೃಪೆಯು ಎಷ್ಟೋ ಹೆಚ್ಚಾಗಿ ಪ್ರಬಲವಾಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಕೆಲವು ಸರ್ತಿ ನಾನು ಹೇಳ್ತೇನೆ, ಪಾಪಗಳು ಹೆಚ್ಚುತ್ತಾ ಇದೆ ಆದರೆ ದೇವರ ವಾಕ್ಯ ಹೇಳ್ತದೆ ಅಂಥ ಮಧ್ಯದಲ್ಲಿಯೂ ದೇವರ ವಾಕ್ಯ ಶೀಘ್ರದಲ್ಲಿ ಹೋಗುತ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯವು ಎಂದು ನಿಂತು ಹೋಗಲಿಕ್ಕೆ ಸಾಧ್ಯವಿಲ್ಲ. ದೇವರ ದಯೆ ಕರುಣೆಯು ನಿಂತು ಹೋಗೋದು. ದೇವರ ದಯೆ ಕರುಣೆ ನಮ್ಮ ಮೇಲೆ ಕೃಪೆಯಿಂದ ಎಷ್ಟೋ ಹೆಚ್ಚಾಗಿ ಆತನು ಪ್ರಬಲ ರೂಪದಲ್ಲಿ ನಮ್ಮ ಪಾಪಗಳನ್ನೆಲ್ಲವನ್ನು ಮರೆಸಿ ಆತನ ದಯೆ ಕರುಣೆಯನ್ನು ತುಂಬಿಸ್ತಾನೆ. ದೇವರಿಗೆ ಸ್ತೋತ್ರವಾಗಲಿ. ದೇವರು ಈ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನೀವೆಲ್ಲರೂ ದೇವರ ಪಾತ್ರಗಳಾಗಿದ್ದೀರಿ. ಆತನ ಕೈಯಾಸ್ತದಲ್ಲಿರುವ ಒಂದೊಂದು ಪಾತ್ರಗಳಾಗಿದ್ದೀರಿ. ನಿಮ್ಮೆಲ್ಲರನ್ನು ದೇವರು ಅಧಿಕವಾದ ರೀತಿಯಿಂದ ದೇವರ ರಾಜ್ಯಕ್ಕಾಗಿ ಉಪಯೋಗಿಸಬೇಕಾಗಿ ನನ್ನ ದೀನತೆಯ ಪ್ರಾರ್ಥನೆಯು ಹಾಗೂ ನಿಮ್ಮೆಲ್ಲರ ಮೇಲೆ ದೇವರ ಆಶೀರ್ವಾದ ಇಳಿದು ಬರಲಿ. ಆಮೇನ್, ಆಮೇನ್. ಹಲ್ಲೆಲೂಯಾ. ಕರಗಳನ್ನು ತಟ್ಟುತ್ತಾ ನಾವು ಅವರಿಗೆ ವಂದಿಸುವ. ದೇವರು ಅವರನ್ನು ಇನ್ನೂ ಬಲವಾಗಿ ಉಪಯೋಗಿಸಿಕೊಳ್ಳಲಿ. ರಾಜ್ಯಗಳಲ್ಲಿಯೂ ದೇಶಗಳಲ್ಲಿಯೂ ವಿದೇಶಗಳಲ್ಲಿಯೂ ದೇವರವರಿಗೋಸ್ಕರವಾಗಿ ಅವರ ಸೇವೆಗೋಸ್ಕರವಾಗಿ ಬಾಗಿಲುಗಳನ್ನು ತೆರೆಯಲಿ ಎಂದು ನಾವು ಪ್ರಾರ್ಥಿಸುವ. ನಾವೆಲ್ಲರೂ ಕರ್ತನ ಸನ್ನಿಧಾನದಲ್ಲಿ ಎದ್ದು ನಿಂತುಕೊಂಡು ಅವರಿಗೋಸ್ಕರವಾಗಿ ಅವರ ಸೇವೆಗೋಸ್ಕರವಾಗಿ ಪ್ರಾರ್ಥಿಸುವ. ದಯವಿಟ್ಟು ಕ್ಷಮಿಸಿ, ನಾನು ಆಗಲೇ ಹೇಳಬೇಕಾಗಿತ್ತು. ನಮ್ಮ ಮಧ್ಯದಲ್ಲಿ ಬಹರಿನಲ್ಲಿ ಸೇವೆ ಮಾಡ್ತಿರುವಂತಹ ರಾನಿ ಮ್ಯಾನೇಜರ್ಸ್ ಅವರು ಬಂದಿರುತ್ತಾರೆ. ಅವರನ್ನು ಈ ಸಭೆಗೆ ಕರ್ತನ ಆ ಒಂದು ನಾಮದ ಮೂಲಕವಾಗಿ ನಾನು ಸ್ವಾಗತವನ್ನು ಬಯಸುತ್ತೇನೆ. ಸ್ವಾಗತ ಮಾಡಬೇಕು ಅಂತ ಇಲ್ಲ, ಅವರು ನಮ್ಮ ಮನೆಯವರೇ ಆಗಿದ್ದಾರೆ. ಆದರೂ ಸಹ ನಾವು ಸೇವಕರನ್ನು ಗೌರವಿಸುವವರಾಗಿರ್ಬೇಕು. ಆಮೇನ್. ನಾವೆಲ್ಲರೂ ನಮ್ಮ ಕರಗಳನ್ನು ಚಾಚಿ ಬಹರಿನ್ ಸೇವೆಗೋಸ್ಕರವಾಗಿಯೂ ಸಹ ಪಾಸ್ಟರ್ ಶಾಲಿನಿ ಅವರ ಸೇವೆಗೋಸ್ಕರವಾಗಿಯೂ ಸಹ ನಾವು ಪ್ರಾರ್ಥಿಸುವ. ದೇವರು ಇನ್ನೂ ಬಲವಾಗಿ ಅವರನ್ನು ಉಪಯೋಗಿಸಿಕೊಳ್ಳಲಿ ಅಂತೇಳಿ ನಮ್ಮ ಮಧ್ಯದಿರುವಂಥ ಬಾಬು ಅಂಕಲ್ ಪಾಸ್ಟರ್ ಅವರ ಮುಂದಕ್ಕೆ ಬಂದು ಅವರ ಸೇವೆಗಳಿಗೋಸ್ಕರವಾಗಿ ಪ್ರಾರ್ಥಿಸಬೇಕಾಗಿ ನಾನು ಕೇಳಿಕೊಳ್ತೇನೆ. ಪ್ರೀತಿಯುಳ್ಳದವರೇ, ಯೇಸುವಿನ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ತಂದನಿಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಕರ್ತನ ಹೌದು ಸ್ವಾಮಿ, ನಮ್ಮ ಮಧ್ಯದಲ್ಲಿ ನಿಂತುಕೊಂಡು ಇಬ್ಬರು ಸೇವಕರಿಗಾಗಲು ಪ್ರಾರ್ಥನೆ ಮಾಡ್ತಪ್ಪ. ಬಾರಿಯಲ್ಲಿ ಸೇವೆ ಮಾಡುತ್ತಾ ಪಾಸ್ಟರ್ ರಾನಿ ಹಾಗೂ ಬಾಂಬೆಯಲ್ಲಿ ಸೇವೆ ಪಾಸ್ಟರ್ ಶಾಲಿನಿ ಇವರನ್ನು ಪರಿಶುದ್ಧ ಸ್ಥಳಕ್ಕೆ ಒಪ್ಪಿಸ್ಕೊಳ್ತೇನೆ. ಅವರನ್ನು ಆಶೀರ್ವಾದ ಮಾಡಿ ಕರ್ತನೆ, ಕರೆದಾತು ನೀನು ಸ್ವಾಮಿ ಕರ್ತನೆ, ನಂಬಿಕಸ್ಥೆಯಿಂದ ಅವರು ಸೇವೆ ಮಾಡಲಿಕ್ಕೆ ಬೇಕಾದ ಆರೋಗ್ಯ ಬಲ ಕೃಪೆ ಕೊಟ್ಟು ನಡೆಸಬೇಕನ್ನೋದು ಪ್ರಾರ್ಥನೆ ಮಾಡ್ತಪ್ಪ. ಶಕ್ತವಾದ ರೀತಿಯಲ್ಲಿ ಸೇವೆಯಲ್ಲಿ ಉಪಯೋಗಿಸಬೇಕನ್ನೋದು ಪ್ರಾರ್ಥನೆ ಮಾಡ್ತಪ್ಪ. ನಿನ್ನ ನಾಮದ ಮಹಿಮೆಗೆ, ನಿನ್ನ ರಾಜ್ಯ ವಿಸ್ತರಣೆಗಾಗಿ ಅವರನ್ನು ಅನೇಕ ದೇಶ ಭಾಷೆಗಳ ಮಧ್ಯದಲ್ಲಿ ಹೋಗಿ ಸ್ವಾಮಿ ನಿನ್ನ ಸೇವೆ ಉಪಯೋಗಿಸುವಂತ ಸಹಾಯ ಮಾಡಬೇಕನ್ನೋದು ಪ್ರಾರ್ಥನೆ ಮಾಡ್ತೇವೆ. ಹೌದು ಸ್ವಾಮಿ, ಅನೇಕ ಕೃಪಾವರನ್ನು ತುಂಬಿಸು ಸ್ವಾಮಿ ಕರ್ತನೆ. ದೇವರ ವಾಕ್ಯ ಜ್ಞಾನ ಗೂಢಾದ ಪ್ರಕಟ ಇನ್ನೂ ಕೂಡ ಅಧಿಕ ಕೊಟ್ಟು ಸ್ವಾಮಿ ನಿನ್ನ ನಾಮದ ಶಕ್ತವಾದ ಸೇವೆಯಲ್ಲಿ ಉಪಯೋಗಿಸಬೇಕನ್ನೋದು ಪ್ರಾರ್ಥನೆ ಮಾಡ್ತಾರಪ್ಪ. ಅವರಿಗೆ ವಿರುದ್ಧ ಸೇವೆ, ಅವ್ರ ಕುಟುಂಬಕ್ಕೆ ವಿರುದ್ಧವಾಗಿ ಎಲ್ಲ ಹೋರಾಟಗಳು ಯೇಸುವೇ ನಿನ್ನ ನಾಮದ ನೀಗಲ್ಪಟ್ಟು ಸ್ವಾಮಿ ನಿನ್ನ ಆತ್ಮನ ಮೂಲಕ ಬಲಪಡಿಸಿ ನಡೆಸಬೇಕನ್ನೋದು ಪ್ರಾರ್ಥನೆ ಮಾಡ್ತಪ್ಪ. ಶಕ್ತವಾದ ರೀತಿಯಲ್ಲಿ ಸೇವೆಯಲ್ಲಿ ನೀನು ಅವರನ್ನು ಉಪಯೋಗಿಸಬೇಕನ್ನೋದು ಪ್ರಾರ್ಥನೆ ಮಾಡ್ತಪ್ಪ. ನಿನ್ನ ವಾಕ್ಯದ ಪ್ರಕಾರ ಸ್ವಾಮಿ ಇಬ್ರಿಯ 4:12 ವಾಕ್ಯ ಹೇಳ್ತಿದೆ, ದೇವರ ವಾಕ್ಯ ಸಜೀವಾದದ್ದು, ಅದು ಇಪ್ಪಾಗಿದ್ದು ಹರಿತವಾದದ್ದು ವಾಕ್ಯ ಸ್ವಾಮಿ. ನಿನ್ನ ವಾಕ್ಯ ಕೊಡುವಂತ ಸಮಯದಲ್ಲಿ ಅವರ ಸೇವೆಯಲ್ಲಿ ಅದ್ಭುತ ಅತಿಶಯ ಮಹಿಮೆಕಾರಿ
ವಿಚಾರಗಳಿಗೂ ಸ್ವಾಮಿ. ರಕ್ಷಣೆಗಾರರು ಯೇಸುವಿನ ನಮ್ಮ ನಡೆಯಲ್ಲಿ ಸ್ವಾಮಿ ಆಮೆನ್. ಇವನ್ನ ಹಾಗೆ ಮಾಡ್ತಕ್ಕ ಸ್ತೋತ್ರ. ಸ್ತೋತ್ರ, ಅವರನ್ನು ಸ್ತೋತ್ರ, ಕುಟುಂಬ ಸ್ತೋತ್ರ. ಸೇವೆಯನ್ನು ಕರ್ತೇನೆ ನಾವು ತಂದೆ ಮಗ ಪವಿತ್ರಾತ್ಮ ಹೆಸರಿನಲ್ಲಿ ನಾವು ಸಭೆಗೆ ಆಶೀರ್ವಾದ ಮಾಡ್ತೇವೆ ಆಮೆನ್, ಸ್ವಾಮಿ. ಆಮೆನ್. ಇವನ್ನ ಹಾಗೆ ಮಾಡ್ತಕ್ಕ ಸ್ತೋತ್ರ. ಸ್ತೋತ್ರ ಅಪ್ಪ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ನಾವೆಲ್ಲರೂ ಈ ಸಮಯದಲ್ಲಿ ಪ್ರಾರ್ಥನೆ ಪೂರ್ವಕವಾಗಿ ಈ ಆರಾಧನೆ ಮುಗಿಸುವ. ಪರಿಶುದ್ಧನಾದಂಥ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿಮ್ಮ ಸನ್ನಿಧಾನದಲ್ಲಿ ಬರ್ತೇವಪ್ಪ. ನೀವು ಒಳ್ಳೆಯವನೇ ಎಸ್ಸಪ್ಪ. ನೀವು ಒಳ್ಳೆಯದನ್ನೇ ಯಾವಾಗಲೂ ಮಾಡುವಂಥ ದೇವರಾಗಿದೆಯಾ, ಅದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದಲ್ಲಿ ನಾವು ನೋಡ್ತೇಲ್ಲ ಸ್ವಾಮಿ, ನಾವು ಬದುಕಿ ಉಳಿದಿರುವುದು ನಿನ್ನ ಕೃಪೆಯಿಂದ, ನಿನ್ನ ದಯೆಯಿಂದ ಆಗಿದೆ. ಅದಕ್ಕೋಸ್ಕರವಾಗಿ ಸ್ತೋತ್ರ. ನಮ್ಮ ಈ ಜೀವನ ನೀನು ಕೊಟ್ಟಂಥ ಕೃಪೆಯ ದಾನವಾಗಿದೆ ಎಸಪ್ಪ. ಅದಕ್ಕಾಗಿ ಸ್ತೋತ್ರ ರಾಜನೇ, ಸ್ತೋತ್ರ. ನೀ ನಮ್ಮ ಜೀವಿತದಲ್ಲಿ ಮಾಡಿದಂಥ ಎಲ್ಲ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯಿಂದ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತಾನೆ. ದಾವೀದನ ಈ ಪ್ರಕಾರವಾಗಿ ಹೇಳುತ್ತಾನೆ 103ನೇ ಕೀರ್ತನೆ 1ನೇ ವಾಕ್ಯದಲ್ಲಿ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯದಿರು ಎಂದು ಹೇಳೋ ಪ್ರಕಾರವಾಗಿ ಸ್ವಾಮಿ, ನಮ್ಮ ಜೀವಿತದಲ್ಲಿ ಮಾಡಿದಂಥ ಎಲ್ಲ ಉಪಕಾರಗಳನ್ನು ನೆನೆಸಿ ಅಪಾರಮೆಯ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಬಾಯಿಗಳನ್ನು ತೆರೆದು ನಾವು ಹೇಳುವ, ಏಸಪ್ಪ ನೀ ಮಾಡಿದಂಥ ಪ್ರತಿಯೊಂದು ಉಪಕಾರಗಳಿಗಾಗಿ ಸ್ತೋತ್ರ. ನೀ ನಡೆಸುತ್ತಿರುವಂಥ ರೀತಿಗಾಗಿ ಸ್ತೋತ್ರ. ನಿನ್ನ ದಯೆಗಾಗಿ ಸ್ತೋತ್ರ. ನೀ ನಮ್ಮ ಮೇಲೆ ಇಟ್ಟಿರುವಂಥ ಅಪರಿಮಿತವಾದಂಥ ಕೃಪೆಗೋಸ್ಕರವಾಗಿ ಸ್ತೋತ್ರ. ನಿನ್ನ ಪ್ರೀತಿಗೋಸ್ಕರವಾಗಿ ಕೋಟಿ ಸ್ತೋತ್ರ ಸ್ವಾಮಿ. ಎಲ್ಲವೂ ನಿನ್ನ ಪ್ರೀತಿಯ ದಾನವಾಗಿದೆಯಪ್ಪ. ಅದಕ್ಕಾಗಿ ಸ್ತೋತ್ರ ರಾಜನೇ. ಹೌದು ಕರ್ತನೆ, ವಿಶೇಷವಾಗಿ ಕರ್ತನೆ ಈ ವಾರದಲ್ಲಿ ಕರ್ತನೆ ಅಪ್ಪ ಮಾಡಲಿಕ್ಕಿರುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಇವರ ಜೊತೆಯಾಗಿದ್ದು ನಡೆಸು. ಯಾವ ಬಲಿಂತಗಳು ಬರದಾಗೆ ನೋಡಿಕೋ. ದೈವಿಕವಾದಂಥ ಕಾವಲು ಯಾವಾಗಲೂ ಇವರ ಚಿತ್ತಲ್ಲಿ ಉಂಟಾಗುವಂತೆ ಸಹಾಯ ಮಾಡು. ಇವರ ಹೋಗೋಣ ಬರಣಗಳನ್ನು ಆಶಿಸು. ಇವರ ಹೋಗೋಣ ಬರಣವನ್ನು ನೀ ಕಾಯಬೇಕಾಗಿ ನಾ ಬೇಡಿಕೊಳ್ತೇನೆ. ಯಾವ ಕೊರತೆಗಳು ಇವರ ಜೀವಿತದಲ್ಲಿ ಉಂಟಾಗದಾಗೆ ನೀ ನೋಡಿಕೊಳ್ಳಬೇಕಾಗಿ ನಾ ಬೇಡಿಕೊಳ್ತೇನೆ. ನಿಮ್ಮ ರಕ್ತದಲ್ಲಿ ನೀ ಮುದ್ರಿಸಬೇಕಾಗಿ ನಾ ಬೇಡಿಕೊಳ್ತೇನೆ. ಸೇವಕರಿಗಾಗಿ ನಾ ಪ್ರಾರ್ಥಿಸುತ್ತೇನೆ. ಅವರಿರುವಂಥ ಸ್ಥಳದಲ್ಲಿ ನೀನು ಅವರನ್ನು ಬಲವಾಗಿ ಉಪಯೋಗಿಸಿ ಕರ್ತನೆ. ನಿನ್ನ ವಾಕ್ಯದಲ್ಲಿ ನಾವು ನೋಡ್ತೀವಿ ಸ್ವಾಮಿ, ನಿನ್ನ ಕರ್ತನ ಸೇವಕರನ್ನು ನಿನ್ನ ಅಗ್ನಿಮಯವಾಗಿ ಉಪಯೋಗಿಸುವಂಥ ದೇವರನ್ನೇ ಆಗಿದೆಯಪ್ಪ. ಅವರು ಹೋಗುವಂಥ ಎಲ್ಲ ಕಡೆಗಳಲ್ಲಿ, ಅವರು ಮಾಡುವಂಥ ಎಲ್ಲ ಸೇವೆಗಳಲ್ಲಿ ನೀ ಅವರ ಜೊತೆಯಾಗಿದ್ದು ನಡೆಸು. ನೀ ಮುನ್ನಡೆಸಬೇಕಾಗಿ ಬೇಡಿಕೊಳ್ತೇನೆ. ಅದ್ಭುತ ಕಾರ್ಯಗಳು ನಡೆಯಲಿ, ಸೂಚಕ ಕಾರ್ಯಗಳು ನಡೆಯಲಿ, ಕುಂಟರು ನಡೆಯಲಿ, ಕಿವಿಡರು ಕೇಳಲಿ, ಮೂಕರು ಮಾತನಾಡಲಿ ಸ್ವಾಮಿ. ಸತ್ತವರು ಎದ್ದು ಬರುವಂತೆ ಈ ಕ್ರಿಯೆ ಮಾಡಬೇಕಾಗಿ ನಾ ಬೇಡಿಕೊಳ್ತೇನೆ. ಕಾರ್ಯ ಮಾಡಿದ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ಒಳ್ಳೆ ಆರೋಗ್ಯವನ್ನು ಕೊಟ್ಟು ನಡೆಸು ಕರ್ತನೆ. ಸಭೆಯಲ್ಲಿ ಯಾರಾದರೂ ಬಲಹೀನರಾಗಿರುವುದಾದರೆ, ರೋಗದಲ್ಲಿ ಇರುವುದಾದರೆ, ವೇದನೆಯಲ್ಲಿ ಇರುವುದಾದರೆ, ದುಃಖದಲ್ಲಿ ಇರುವುದಾದರೆ, ಕರ್ತನೆ ಹಾಲಲ್ಲಿ ಸಾಲದ ಬಾಧೆಗಳಲ್ಲಿ ಇರುವುದಾದರೆ, ಅಥವಾ ಸ್ವಾಮಿ ಯಾವುದೇ ರೀತಿಯ ಸಮಸ್ಯೆಗಳಲ್ಲಿ ಇರುವುದಾದರೆ ಎಲ್ಲಕ್ಕೂ ಪರಿಹಾರವು ನೀನೊಬ್ಬನೇ ಆಗಿದ್ದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದಲ್ಲಿ ನಾವು ನೋಡ್ತೇವೆ, ಎಲ್ಲ ಕಷ್ಟಪಡುವವರೇ, ಹೊರೆವತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಎಂದು ಹೇಳೋ ಪ್ರಕಾರವಾಗಿ ಸ್ವಾಮಿ ಪ್ರತಿಯೊಬ್ಬರಿಗೂ ಸ್ವಾಮಿ ನಿನ್ನ ದಯೆ ತೋರಿಸಿ, ಕರುಣೆ ತೋರಿಸಿ ನೀ ಬಿಡುಗಡೆಯನ್ನು ಕೊಡಬೇಕಾಗಿ ನಾ ಬೇಡಿಕೊಳ್ತೇನೆ. ಪ್ರಾರ್ಥನೆ ಕೇಳಿದ ದೇವರು ನೀನಾಗಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು ನೀನೊಬ್ಬನೇ ಆಗಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಘನತೆ, ಎಲ್ಲ ಮಾನ, ಎಲ್ಲ ಮಹಿಮೆ ನನ್ನ ಅಪ್ಪ ನಿನ್ನ ಪಾದಕ್ಕೆ ಒಪ್ಪಿಸಿಕೊಡುತ್ತಾ ಬೇಡಿಕೊಳ್ಳುತ್ತೇನೆ ಜೀವುಳ್ಳ ತಂದೆಯೇ, ಆಮೆನ್. ಅಂತ್ಯಾಶೀರ್ವಾದವನ್ನು ಪಡೆದುಕೊಳ್ಳುವ ತಂದೆಯಾದ ದೇವರ ಪ್ರೀತಿ, ಯೇಸುವಿನ ಕೃಪೆ, ಪವಿತ್ರಾತ್ಮನ ಐಕ್ಯತೆ, ಅನ್ಯೋನ್ಯತೆ ಇಂದಿಗೂ ಎಂದೆಂದಿಗೂ ಸದಾಕಾಲ ನಮ್ಮ ಜೊತೆಯಲ್ಲಿ ಇರಲಿ. ಆಮೆನ್. ಯೇಸುವಿನ ರಕ್ತಕ್ಕೆ ಜಯ, ಸೈತಾನ ಕಾರ್ಯಕ್ಕೆ ನಾಶ. ಜಯ ಕೊಟ್ಟ ದೇವರಿಗೆ ಸ್ತೋತ್ರ. ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ, ನನಗೆ ಯಾವಾಗಲೂ ಜಯ ಜಯವೇ, ನನಗೆ ಕ್ರಿಸ್ತನಲ್ಲಿ ಜಯ ಜಯವೇ. ಅನಿಲ್ಲ 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 ಅನಿಲ್ಲ, ನನಗೆ ಯಾವಾಗಲೂ ಜಯ ಜಯವೇ, ನನಗೆ ಕ್ರಿಸ್ತನಲ್ಲಿ ಜಯ ಜಯವೇ. ಯೇಸು ರಕ್ತದಲ್ಲಿ ಜಯ ನಮ್ಮದೇ, ಯೇಸು ವಾಕ್ಯದಲ್ಲಿ ಜಯ ನಮ್ಮದೇ, ಯೇಸು ನಾಮದಲ್ಲಿ ಜಯ ನಮ್ಮದೇ. ಹಲ್ಲೆಲೂಯಾ. ಕರ್ತನ ನಿಮ್ಮೆಲ್ಲರನ್ನು ಹೇಳುವಾಗಿ ಆಶಿಸಲಿ. ಆಮೆನ್.